ನಮಸ್ತೆ ವಿವರ್ಸ್, ರೇಖಿ ವಿದ್ಯಾಲಯಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಸುಸ್ವಾಗತ. ನಾನು ನಿಮ್ಮ ವಿದ್ಯಾಶ್ರೀ ರೇಖಿ ಗ್ರ್ಯಾಂಡ್ ಮಾಸ್ಟರ್ ಹಾಗೂ ಟಾರೋಟ್ ಕಾರ್ಡ್ ರೀಡರ್ ಆ್ಯಂಡ್ ಕೋಚ್. ಇವತ್ತಿನ ವಿಡಿಯೋದಲ್ಲಿ ಎಲ್ಲ ಟೀಚರ್ಸ್ಗೂ ಹಾಗೂ ಎಲ್ಲ ಪೇರೆಂಟ್ಸ್ಗೂ ಕ್ಷಮೆ ಯಾಚಿಸ್ತಾ ಇವತ್ತಿನ ಒಂದು ಪೇರೆಂಟಿಂಗ್ ಎನರ್ಜಿ ಮತ್ತು ಟೀಚರಿಂಗ್ ಎನರ್ಜಿನ ಇವತ್ತು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಏನು ಅಂತ ಅಂದರೆ, ಮಕ್ಕಳಿಗೆ ಓದೋ ವಿಚಾರದಲ್ಲಿ ಪ್ರೆಷರ್ ಹಾಕೋಕ್ಕೆ ಹೋಗಬೇಡಿ. ಓಕೆ, ಮಕ್ಕಳಿಗೆ ಏನು ಇಂಟ್ರೆಸ್ಟ್ ಇದೆ, ಯಾವ ಸಬ್ಜೆಕ್ಟಲ್ಲಿ ಇಂಟ್ರೆಸ್ಟ್ ಇದೆ ಅದನ್ನು ನೋಡಿ ತಿಳ್ಕೊಂಡು ಅವರ ಫ್ಯೂಚರನ್ನು ನೀವು ಬುನಾದಿ ಹಾಕ್ಬೋದು ಫ್ಯೂಚರ್ಗೆ. ಓಕೆ, ಹಾಗೆಯೇ ಮಕ್ಕಳಿಗೆ ಹೊಡೆದು ಬಡ್ದು ಬೈಯೋದು ಇದನ್ನು ಮಾಡ್ತಾ ಯಾವುದೇ ಕಾರಣಕ್ಕೂ ಮಕ್ಕಳ ಮೇಲೆ ಪ್ರೆಷರ್ ಹಾಕೋದು, ಮಕ್ಕಳಿಗೆ ಮನಸ್ಸಿಗೆ ನೋವು ಮಾಡೋದು ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಓಕೆ, ಸೋಷಿಯಲ್ ಮೀಡಿಯಾದಲ್ಲಿ ನಾನು ನೋಡಿದೆ, ಡಾಕ್ಟರ್ಗೆ ಹತ್ರ ಹೇಳ್ತಾರೆ, ಪೇರೆಂಟ್ಸ್ ಹೇಳ್ತಾರೆ ಏನಂತ, ಮಕ್ಕಳಿಗೆ ಹೊಡೆಯದೆ ಬಡಿದೇನೆ ಹೇಗೆ ಕಲಿಸೋದು, ಓಕೆ, ಅವ್ರು ಹೇಗೆ ಕಲಿತಾರೆ, ಸೊ ಹೊಡೆಯದೆ ಬಡಿಯದೇ ನಾವು ಮಕ್ಕಳಿಗೆ ಟೀಚ್ ಮಾಡೋದು ಹೇಗೆ, ಅವರಿಗೆ ಹೇಳ್ಕೊಟ್ಟಿದ್ದು ತಲೆಗೆ ಹೋಗಲ್ಲ ಅಂತ. ಇಲ್ಲಿ ಸೈಂಟಿಫಿಕ್ ರೀಸನ್ ಅಂತ ಹೇಳ್ತೀನಿ. ಮೊದಲನೇದಾಗಿ ನೀವು ಗಂಡು ಮಕ್ಕಳು ಹೆಣ್ಮಕ್ಳು ಅಂತ ಕಂಪೇರ್ ಮಾಡಬೇಡಿ. ಓಕೆ, ಎರಡನೇದಾಗಿ ನಿನಗಿಂತ ಅವ್ರು ಚೆನ್ನಾಗಿ ಓದ್ತಾರೆ, ನಿನಗಿಂತ ಇವ್ರು ಚೆನ್ನಾಗಿ ಓದ್ತಾರೆ, ನಿನಗೆ ಯಾಕಾಗಲ್ಲ ಅದನ್ನು ಕೇಳೋಕ್ಕೆ ಹೋಗಬೇಡಿ. ಓಕೆ, ಯಾಕೆ ಅಂದರೆ ಬುದ್ಧಿ ಸಾಮರ್ಥ್ಯ ಎಲ್ಲರದ್ದು ಒಂದೇ ರೀತಿ ಇರೋದಿಲ್ಲ. ಓಕೆ, ಎಲ್ಲದು ಬೇರೆ ಬೇರೆ ಇರುತ್ತೆ. ಮತ್ತು ವಿಷಯಾಸಕ್ತಿ ಎಲ್ಲರಿಗೂ ಒಂದೇ ಥರ ಇರಲ್ಲ. ಟೇಸ್ಟ್ ಏನಂತ ಕರಿತೀವಿ, ಓಕೆ, ಅಭ್ಯಾಸ ಮಾಡೋದ್ರಲ್ಲಾಗಿರ್ಬೋದು ಅಥವಾ ಕಲಿಕೆಯಲ್ಲಾಗಿರ್ಬೋದು, ಟೇಸ್ಟ್ ಅನ್ನೋದು ಎನರ್ಜಿ ಏನು ಬರುತ್ತೆ ಅಥವಾ ಆಸಕ್ತಿ ಅನ್ನೋದೇನಿದೆ ಅದು ಒಬ್ಬರಿಂದ ಒಬ್ಬರಿಗೆ ಭಿನ್ನವಾಗಿರುತ್ತೆ. ಓಕೆ, ಐನ್ಸ್ಟೀನ್ ಅವ್ರ ಬಗ್ಗೆ ನಿಮಗೆ ಗೊತ್ತು. ಓಕೆ, ಅವರು ಒಂದು ಮಾತು ಹೇಳಿದ್ದಾರೆ. ಅಂದರೆ ನಾನು ಐನ್ಸ್ಟೀನ್ ಅವ್ರ ಬಗ್ಗೆ ಒಂದು ಬುಕ್, ಅವ್ರ ಬಗ್ಗೆ ಅವರ ಜೀವನ ಚರಿತ್ರದ ಒಂದು ಬುಕ್ ಓದಿದೆ. ಅದರಲ್ಲಿ ಅವರಿಗೆ ಸ್ಕೂಲ್ ಅಂದರೆ ಇಷ್ಟ ಇಲ್ಲ, ಸ್ಕೂಲಲ್ಲಿ ಯಾಂತ್ರಿಕ ಬದುಕು ನಡೆಯುತ್ತೆ, ನಮ್ಮ ಬುದ್ಧಿ ಸಾಮರ್ಥ್ಯಕ್ಕೆ ಯಾವುದೇ ಪೋಷಣೆ ಅಲ್ಲಿ ಸಿಗ್ತಾ ಇಲ್ಲ. ಸ್ಕೂಲಲ್ಲಿ ಮಕ್ಕಳಿಗೆ ಒಬ್ಬೊಬ್ಬರಿಗೆ ಒಂದೊಂದು ಟ್ಯಾಲೆಂಟ್ ಇರುತ್ತೆ, ಆ ಟ್ಯಾಲೆಂಟನ್ನು ಗುರುತಿಸಿ ಅದರಲ್ಲಿ ಅವರಿಗೆ ಸಪೋರ್ಟ್ ಮಾಡ್ತಾ ಇಲ್ಲ, ಅದರಲ್ಲಿ ಅವರಿಗೆ ಟೀಚ್ ಮಾಡ್ತಾ ಇಲ್ಲ. ಸೊ ನಮ್ಮ ಆಲ್ಬರ್ಟ್ ಐನ್ಸ್ಟೀನ್ ಏನು ಸೈಂಟಿಸ್ಟ್ ಇದ್ದಾರೆ, ದಿ ಗ್ರೇಟೆಸ್ಟ್ ಸೈಂಟಿಸ್ಟು, ನೊಬೆಲ್ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ ವ್ಯಕ್ತಿ, ಅವ್ರ ಜೀವನದಲ್ಲಿ ಅವರು ಗಣಿತ ಮತ್ತು ಭೌತಶಾಸ್ತ್ರ, ಓಕೆ, ಮ್ಯಾಥಮೆಟಿಕ್ಸ್ ಮತ್ತು ಭೌತಶಾಸ್ತ್ರದಲ್ಲಿ, ಓಕೆ, ಸೊ ಆ ಭೌತಶಾಸ್ತ್ರ ವಿಜ್ಞಾನದಲ್ಲಿ ಈ ಎರಡರಲ್ಲೇ ಪಾಸ್ ಆಗ್ತಾಯಿದ್ರಂತೆ, ಮತ್ತು ಮಿಕ್ಕಿದ ಯಾವುದ್ರಲ್ಲೂ ಪಾಸ್ ಆಗ್ತಾ ಇರಲಿಲ್ಲ, ಅವ್ರು ಫೇಲ್ ಆಗ್ತಾಯಿದ್ರಂತೆ. ಸೊ ಯಾವತ್ತೂ ನೀವು ನಿಮ್ಮ ಮಕ್ಕಳಿಗೆ ಫೇಲ್ ಆಗಬಾರ್ದು, ಪಾಸ್ ಆಗಬೇಕು, ಒಳ್ಳೆ ಮಾರ್ಕ್ಸೇ ತೆಗಿಬೇಕು ಅಂತೇಳಿ ಪ್ರೆಷರ್ ಹಾಕೋಕ್ಕೆ ಹೋಗಬೇಡಿ. ಅವರಿಗೆ ಯಾವ ಸಬ್ಜೆಕ್ಟ್ ಇಂಟ್ರೆಸ್ಟ್ ಇದೆ ಅದಕ್ಕೆ ಪೋಷಣೆನೂ ಮಾಡಿ, ಜೊತೆಗೆ ನಿಧಾನಕ್ಕೆ ಹೇಳಬೇಕು. ಏನಂತ, ಈ ಸಬ್ಜೆಕ್ಟಲ್ಲಿ ನೀನು ವೀಕ್ ಇದೆಯಾ, ಸ್ವಲ್ಪ ಇದ್ರ ಕಡೆನೂ ಗಮನ ಕೊಡು, ಯಾಕಂದರೆ ಎಕ್ಸಾಮಲ್ಲಿ ಪಾಸ್ ಆಗಬೇಕು. ಓಕೆ, ಸೊ ಅದನ್ನು ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ಅಂದರೆ ಅವರಿಗೆ ಅರ್ಥ ಮಾಡಿಸಿ ಪಾಠ ಮಾಡುವಂತಹ ಟೀಚರನ್ನು ಬುಕ್ ಮಾಡ್ಕೊಳ್ಳಿ. ಓಕೆ, ಅಂಥ ಟೀಚರ್ ಹತ್ರ ಕಲಿಸ್ಕೊಡಿ. ಇಲ್ಲ ಸ್ಕೂಲಲ್ಲಿ ಪೇರೆಂಟ್ಸ್ ನೀವೇನು ಹೇಳ್ತೀರಿ, ನೀವು ನಮ್ಮ ಮಗು ಈ ಒಂದು ವಿಚಾರದಲ್ಲಿ ಡಲ್ ಇದೆ ಮತ್ತು ಭಯ ಪಡ್ತಾರೆ, ಯಾಕಂದರೆ ಕೆಲವು ಮಕ್ಕಳು ಇಂಗ್ಲೀಷಲ್ಲಿ ಡಲ್ ಇರ್ತಾರೆ, ಗಣಿತದಲ್ಲಿ ಡಲ್ ಇರ್ತಾರೆ. ಓಕೆ, ಟೀಚರ್ ಹತ್ರ ಕೇಳೋಕ್ಕೆ ಭಯ. ಇದು ನನಗೂ ಎಕ್ಸ್ಪೀರಿಯೆನ್ಸ್ ಆಗಿದೆ, ಆಲ್ಮೋಸ್ಟ್ ನಿಮಗೂ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ನೀವು ಯಾವ ಸಬ್ಜೆಕ್ಟಲ್ಲಿ ವೀಕ್ ಇರ್ತೀರ ಅದನ್ನು ಪ್ರಶ್ನೆ ಮಾಡೋಕ್ಕೆ ಹೋಗಲ್ಲ, ಸ್ಪೆಷಲಿ ಟೀಚರ್ ಹತ್ರ. ಟೀಚರ್ ಇರೋದೇ ಪಾಠ ಮಾಡೋಕ್ಕೆ, ಟೀಚ್ ಮಾಡೋಕ್ಕೆ. ಇಲ್ಲಿ ಟೀಚರ್ಸಿಗೆ ಏನು ಹೇಳ್ತೀವಿ, ನೀವು ಖುದ್ದು ಹೇಳ್ಬೋದು. ಇಲ್ಲಿ ಪೇರೆಂಟ್ಸ್ ನೀವು ನೋಡ್ತಾ ಇದ್ದರೆ ಅಥವಾ ಇಲ್ಲಿ ಟೀಚರ್ಸ್ ನೀವು ನೋಡ್ತಾ ಇದ್ದರೆ ನಿಮಗೆ ಗೈಡೆನ್ಸ್ ಏನಂದರೆ, ನಿಮ್ಮ ಮಕ್ಕಳು ಯಾವ ಸಬ್ಜೆಕ್ಟಲ್ಲಿ ವೀಕ್ ಇದ್ದಾರೋ ಆ ಸಬ್ಜೆಕ್ಟಲ್ಲಿ ನೀನು ಯಾವ ಪಾಯಿಂಟ್ ವೀಕ್ ಫೀಲ್ ಮಾಡ್ತಾ ಇದೆ. ಓಕೆ, ಗ್ರಾಮರ್ ನೀನು ಫೇಸ್ ಮಾಡೋಕ್ಕಾಗ್ತಾ ಇಲ್ವಾ, ಸ್ಪೆಲ್ಲಿಂಗ್ ಹೇಳೋಕ್ಕಾಗ್ತಾ ಇಲ್ವಾ, ಸ್ಪೆಲ್ಲಿಂಗೇ ಬೇರೆ ಇರುತ್ತೆ. ಈಗ ಇಂಗ್ಲೀಷಲ್ಲಿ ಸ್ಪೆಲ್ಲಿಂಗ್ ಬೇರೆ, ಪ್ರೊನೌನ್ಸಿಯೇಷನ್ ಬೇರೆ. ಸೊ ಅಲ್ಲಿ ನಿಮಗೇನು ಸಮಸ್ಯೆ ಆಗ್ತಾಯಿದೆ ಅದನ್ನು ಕೇಳಿ, ಅದನ್ನು ನಾವು ಹೆಂಗೆ ಮನವರಿಕೆ ಮಾಡಿಕೊಂಡು ನಮ್ಮ ಮೆದುಳಲ್ಲಿ ಅದನ್ನು ಮೆಮೊರಿಯಾಗಿ ಸೇವ್ ಮಾಡ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ, ಅದನ್ನು ನೀವು ಪ್ರಿಪೇರ್ ಮಾಡಿಸ್ಬೇಕು. ವೀಕ್ ಇರೋ ಮಕ್ಕಳಿಗೆ ನೀನು ವೀಕ್ ಇದೆಯಾ ಅಂತ ಹೀಯಾಳ್ಸೋದು ಮಾಡಬಾರ್ದು, ಬದಲಿಗೆ ಅದನ್ನು ಆ ಸಬ್ಜೆಕ್ಟಲ್ಲಿ ಅವರು ಸ್ಟ್ರಾಂಗ್ ಆಗೋಕ್ಕೆ ಹೆಲ್ಪ್ ಮಾಡಬೇಕು. ಇನ್ಕ್ಲೂಡಿಂಗ್ ಪೇರೆಂಟ್ಸು, ಟೀಚರ್ಸು. ನೀವು ಯಾವ ಸ್ಕೂಲಲ್ಲಿ ನಿಮ್ಮ ಮಕ್ಕಳನ್ನು ಸೇರಿಸಿರ್ತೀರಿ ಅಲ್ಲಿ ನೀವು ಇದನ್ನು ಮಾಡಿ. ಯಾಕಂದರೆ ಇಲ್ಲಿ ನಾನು ಸ್ಪೆಷಲಿ 1ರಿಂದ 10ನೇ ಕ್ಲಾಸ್ ಮಕ್ಕಳು, ಅದರಲ್ಲೂ 1ರಿಂದ ಪ್ರೈಮರಿ ಸ್ಕೂಲ್ ಇಂಪಾರ್ಟೆಂಟು. ಯಾಕಂದರೆ ಪ್ರೈಮರಿಯಲ್ಲಿ ನೀವು ಬೇಸಿಕ್ ಎಷ್ಟು ಚೆನ್ನಾಗಿ ಹೇಳ್ಕೊಡ್ತೀರ, ಮುಂದೆ ಅವರು ಆಟೋಮೆಟಿಕ್ಲಿ ಓದ್ತಾ ಹೋಗ್ತಾರೆ ಅಲ್ವಾ. ಸೊ ಅದಕ್ಕೆ ಪ್ರೈಮರಿಯಲ್ಲಿ ನೀವು ತುಂಬ ಕೇರ್ಫುಲ್ಲಾಗಿ ಮಕ್ಕಳನ್ನ ನಾಜೂಕಾಗಿ ಬೆಳೆಸಬೇಕು. ಹಾಗೆಯೇ ನೀವು ಈಗ ವಿದ್ಯಾವಂತರು ಬುದ್ಧಿವಂತರು, ನಿಮಗೆಲ್ಲ ಬರುತ್ತೆ. ನಿಮಗೆ ಲೆಕ್ಕ ಬರುತ್ತೆ, ಇಂಗ್ಲೀಷ್ ಓದೋಕ್ಕೆ ಬರುತ್ತೆ, ಹಿಂದಿ ಮಾತಾಡೋಕ್ಕೆ ಬರುತ್ತೆ,
ಕನ್ನಡದಲ್ಲಿ ತಪ್ಪಿಲ್ದಂಗೆ ಬರಿತೀರಿ, ಓದ್ತೀರಿ, ಮಾತಾಡ್ತೀರಿ, ಒಳ್ಳೆ ಭಾಷಣ ಮಾಡ್ಬೋದು ನೀವು. ಓಕೆ, ಬಟ್ ಯಾಕೆ ಅಂದರೆ ನೀವು ಓದಿದ್ದೀರಿ, ಪ್ರಾಕ್ಟೀಸ್ ಮಾಡಿದ್ದೀರಿ, ನಿಮಗೀಗ ನೆನಪಿದೆ, ಪ್ರಾಕ್ಟೀಸ್ ಚೆನ್ನಾಗಿ ಮಾಡಿದ್ದೀರಿ, ಹಾಗಾಗಿ ಇವಾಗ ನಿಮಗೆ ನೆನಪಿದೆ, ಈಗ ನಿಮಗೆಲ್ಲ ಗೊತ್ತಿರುತ್ತೆ. ಈಗ ನೀವು ನಿಮ್ಮ ಮಕ್ಳಿಗೆ ಪ್ರಶ್ನೆ ಮಾಡುವಾಗ ನಿನಗೆ ಗೊತ್ತಾಗಲ್ವಾ, ನಿಂಗೆ ಅಷ್ಟು ಗೊತ್ತಾಗಲ್ವಾ, ಅಷ್ಟು ಗೊತ್ತಾಗೋಕ್ಕೆ ಆ ಮಗು ಏನು ಕಲಿತೇ ಇಲ್ಲ, ರೈಟ್? ನೀವು ಕಲ್ತಿದ್ದೀರಿ, ನೀವು ಪ್ರಾಕ್ಟೀಸ್ ಮಾಡಿದ್ದೀರಿ, ನಿಮ್ಮದು ಎಕ್ಸ್ಪೀರಿಯೆನ್ಸ್ 10 ವರ್ಷ ಆಗಿದೆ, 20 ವರ್ಷ ಆಗಿದೆ, 20 ವರ್ಷ 24 ವರ್ಷದವರೆಗೂ ಎಜುಕೇಷನ್ ಆಗಿರುತ್ತೆ. ಓಕೆ, ಯಾರ್ಯಾರು ಡಿಗ್ರಿ ಮಾಡಿರ್ತೀರೋ, ಯಾರೆಲ್ಲ 7th ಆಗಿದೆಯೋ 10th ಆಗಿದೆಯೋ ಐ ಡೋಂಟ್ ನೋ, ನೀವೀಗ ಏನು ಎಜುಕೇಷನ್ ಮಾಡಿದ್ರೋ ಅದು ನಿಮಗೆ ಚೆನ್ನಾಗಿ ಗೊತ್ತು. ಈಗ ನೀವು 10 ವರ್ಷ 10ನೇ ಕ್ಲಾಸ್ ಓದಿರ್ತೀರಿ, ರೈಟ್? ಅದರಲ್ಲಿ ಎಷ್ಟು ಜನ ಫೇಲಾಗಿ ಪಾಸ್ ಆಗಿರ್ತೀರೋ ನನಗೆ ಗೊತ್ತಿಲ್ಲ. ಓಕೆ, ಅದು ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಒಟ್ಟಿನಲ್ಲಿ 10 ವರ್ಷ ಅಂತೂ ಓದಿರ್ತೀರ, 1ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೂ 10 ವರ್ಷ ನೀವು ಓದಿರ್ತೀರ, ಎಕ್ಸ್ಪೀರಿಯೆನ್ಸ್ ಇರುತ್ತೆ. ಓದಿನ ವಿಚಾರವಾಗಿ, ಆ ಸಬ್ಜೆಕ್ಟ್ ವಿಚಾರವಾಗಿ ನಿಮಗೆ ಎಕ್ಸ್ಪೀರಿಯೆನ್ಸ್ ಇರುತ್ತೆ. ಇವಾಗ ನೀವು ಡಿಸ್ಕನೆಕ್ಟ್ ಆಗಿರ್ತೀರಿ, ಮದುವೆ ಆಗಿದೆ, ಮಕ್ಕಳಾಗಿದೆ. ಓಕೆ, ಆ ಮಕ್ಕಳಿಗೆ ಈಗ ಎಜುಕೇಷನ್ ಸ್ಟಾರ್ಟ್ ಆಗಿರುತ್ತೆ. ಸೊ ನಿನಗಷ್ಟು ಗೊತ್ತಾಗಲ್ವಾ ಅಂತ ಮಗುಗೆ ಹೇಳ್ಬೇಡಿ. ಟೀಚರು ಅಷ್ಟೇ, ನಿನಗಷ್ಟು ಗೊತ್ತಾಗಲ್ವಾ ಅಂತ ನೀವು ಹೇಳ್ಬಿಡಿ. ತುಂಬ ಟೀಚರ್ಸ್ ಏನು ಮಾಡ್ತೀರಿ, ನಿಮ್ಮ ಒಂದು ಟೆನ್ಷನನ್ನು ಮಕ್ಕಳ ಮೇಲೆ ಹಾರ್ತೀರಿ, ಅದನ್ನು ಮಾಡೋಕ್ಕೆ ಹೋಗಬೇಡಿ. ಓಕೆ, ಸೊ ನಿಮಗೆ ಮಗುಗೆ ಅದು ಗೊತ್ತಾಗಿಲ್ಲ ಅಂದರೆ ಅರ್ಥ ಆಗೋ ಥರ ಹೇಳಬೇಕು, ಅದನ್ನು ಹೆಂಗೆ ಪ್ರಾಕ್ಟೀಸ್ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ಬೇಕು, ಅದನ್ನು ಹೆಂಗೆ ಮನನ ಮಾಡ್ಕೊಂಡು ನೆನಪಲ್ಲಿ ಇಟ್ಕೋಬೇಕು ಅನ್ನೋದನ್ನು ಹೇಳಬೇಕು. ಓಕೆ, ಯಾವ ಮಗುಗೆ ಓದಿದ್ರೆ ಸಾಕು ನೆನಪಿರುತ್ತೋ ಆ ಮಗುಗೆ ಹೆಚ್ಚು ಪ್ರಾಕ್ಟೀಸ್ ಬೇಡ. ಆದರೆ ಯಾವ ಸಬ್ಜೆಕ್ಟಲ್ಲಿ ವೀಕ್ ಇರ್ತಾರೋ ಆ ಸಬ್ಜೆಕ್ಟಿಗೆ ಬರವಣಿಗೆ ಇಂಪಾರ್ಟೆಂಟು. ಎಷ್ಟು ಸಾಧ್ಯನೋ ಅಷ್ಟು ಬರೆದು ಆ ಮಗುಗೆ ಪ್ರಾಕ್ಟೀಸ್ ಮಾಡೋಕ್ಕೆ ಹೇಳಿ, ಮನನ ಮಾಡ್ಕೊಳಕ್ಕೆ ಹೇಳಿ, ನೆನಪಿಗೆ ಬರುತ್ತೆ. ಓಕೆ, ನಾನು ಈ ವಿಚಾರ ಹೇಳೋಕ್ಕೆ ಕಾರಣ ಇಷ್ಟೇ. ನಾನು ಕೂಡ ಸ್ಕೂಲಲ್ಲಿ ಟೀಚರ್ ಆಗಿದ್ದೆ. ಸೊ ಅದೇ ಕಾರಣಕ್ಕೆ ನಾನಿವತ್ತು ಇಲ್ಲಿ ನಿಮಗೆ ಈ ಒಂದು ಗೈಡೆನ್ಸನ್ನು ಕೊಡ್ತಾ ಇದ್ದೀನಿ. ಸೊ ಕೆಲವರಿಗೆ ಹರ್ಟ್ ಆಗ್ಬೋದು, ನಿಮ್ಮಿಂದ ನಾನು ಕಲಿಬೇಕಾ ಅನ್ನೋ ಒಂದು ಈಗೋ ಬೇಡ. ಈಗೋನ ಪಕ್ಕಕ್ಕೆ ಇಟ್ಬಿಟ್ಟು ಮಕ್ಕಳಿಗೆ ಒಂದು ಒಳ್ಳೆ ಶಿಕ್ಷಣ ಕೊಡೋಕ್ಕೆ, ಮಕ್ಕಳಿಗೆ ಆ ಶಿಕ್ಷಣದಲ್ಲಿ ಆಸಕ್ತಿ ಬೆರೆಸೋಕ್ಕೆ ಇದು ಮನೆ. ಯಾಕಂದರೆ ಯಾವಾಗಲೂ ಆ ಒಂದು ಓದು ಅನ್ನೋದು, ಕಲಿಕೆ ಅನ್ನೋದು ಯಾಂತ್ರಿಕ ಬದುಕಾಗಿದೆ ಹೊರತು ಅದರಿಂದ ಸಮಾಜ ಅಂದರೆ ಮುಗೀತು, ಎಜುಕೇಷನ್ ಮುಗೀತು. ಎಜುಕೇಷನಿಂದ ಮುಗಿದ ಮೇಲೆ ಸಮಾಜಕ್ಕೆ ಎಂಟ್ರಿ ಆಗ್ತಾರೆ ಮಕ್ಕಳು. ಆವಾಗ ಅವರು ಅಲ್ಲಿ ಸರ್ವೈವ್ ಮಾಡೋಕ್ಕೆ ತುಂಬ ಫೇಸ್ ಮಾಡ್ತಾರೆ. ಓಕೆ, ಸೊ ಫಾರ್ ಎಕ್ಸಾಂಪಲ್ ತುಂಬ ಜನ ಹೇಳ್ತಾರೆ, ತುಂಬ ವೆಲ್ ಎಜುಕೇಟೆಡ್, ಒಳ್ಳೆ ಸ್ಪೀಚ್ ಮಾಡೋ, ಕಾಲೇಜಲ್ಲೆಲ್ಲ ಸ್ಪೀಚ್ ಮಾಡೋ ಲೆಕ್ಚರರ್ ಅಂತಲೂ ಹೇಳ್ಬೋದು. ಸೊ ಅವರು ಒಂದು ಹೇಳ್ತಾರೆ, A+B = AB². ಸೊ ಇದನ್ನು ನಾವು ಎಲ್ಲಿ ಯೂಸ್ ಮಾಡ್ತೀವಿ? ನಮ್ಮ ಒಂದು ಸಾಮಾಜಿಕ ಜೀವನದಲ್ಲಿ ಹೊರಗೆ ಬಂದಾಗ, ಎಜುಕೇಷನಿಂದ ಹೊರಗಡೆ ಬಂದಾಗ ನಾವೆಲ್ಲಿ ಯೂಸ್ ಮಾಡ್ತೀವಿ? ಖಂಡಿತವಾಗ್ಲೂ ನಾವು ಅದನ್ನು ಯೂಸೇ ಮಾಡಲ್ಲ. ಸೊ ನಾವೇನು ಮಾಡ್ತೀವಿ, ಅಮೌಂಟು ಕೊಡ್ತೀವಿ, ನಮಗೆ ವಾಪಸ್ ಚಿಲ್ಲರೆ ಎಷ್ಟು ಬೇಕು. ಸೊ ನಾವು ಒಂದು 100 ರೂಪಾಯಿ ಕೊಟ್ಟರೆ ಅದರೊಂದು 20 ರೂಪಾಯಿ ಮೈನಸ್ ಆಯಿತು ಅಂದರೆ ನಮಗೆ ಉಳಿಬೇಕಾಗಿರೋ ಅಮೌಂಟು 80 ರೂಪೀಸ್. ಸೊ ಇದು ನಮ್ಮ ಸಾಮಾನ್ಯ ಜ್ಞಾನ, ಇದು ನಮ್ಮ ಸಾಮಾಜಿಕ ಬದುಕನ್ನು ಜೀವಿಸೋಕ್ಕೆ ಬೇಕಾಗಿರುವಂತಹ ಶಿಕ್ಷಣ. ಆ್ಯಕ್ಚುಲಿ ಶಿಕ್ಷಣದಲ್ಲೂ ಕೂಡ ಕೊರತೆ ಇದೆ. ಶಿಕ್ಷಣ ಇಲಾಖೆಯಲ್ಲೂ ಕೂಡ ಏನು ಕಲಿಸ್ಬೇಕೋ ಅದನ್ನು ಕಲಿಸ್ತಾ ಇಲ್ಲ, ಏನು ಬೇಡೋ ಅದನ್ನೇ ಕಲಿಸ್ತಾ ಇದ್ದಾರೆ. ಓಕೆ, ಹಿಸ್ಟ್ರಿಯಲ್ಲಿ ಅಲ್ಲಿ ಯುದ್ಧ ಆಯಿತು, ಇಲ್ಲಿ ಯುದ್ಧ ಆಯಿತು, ಅವ್ರು ಇವ್ರನ್ನ ಕೊಂದರು, ಇವ್ರನ್ನ ಕೊಂದರು. ಓಕೆ, ಮ್ಯಾಥಮೆಟಿಕ್ಸಲ್ಲಿ ಸುಮಾರಷ್ಟು ಲೆಕ್ಕಾಚಾರಗಳಿದ್ದಾವೆ, ಆ ಲೆಕ್ಕಾಚಾರ ನಮ್ಮ ಜೀವನಕ್ಕೆ ಬರೋದೇ ಇಲ್ಲ. ಓಕೆ, ಇನ್ನು ಸೈನ್ಸ್ ಎಕ್ಸ್ಪಿರಿಮೆಂಟ್ ಮಾಡ್ತೀವಿ, ಬಟ್ ಆ ಸೈನ್ಸ್ ಎಕ್ಸ್ಪಿರಿಮೆಂಟ್ ಕೂಡ ನಾವು ನಮ್ಮ ನಿತ್ಯ ಜೀವನದಲ್ಲಿ ಬಳಸೋದಿಲ್ಲ. ಓಕೆ, ಹಾಗೂ ಸೈನ್ಸ್ ಎಕ್ಸ್ಪಿರಿಮೆಂಟಿಗೆ ದಿ ಬೆಸ್ಟ್ ಏರಿಯಾ ನಮ್ಮ ಮನೆಯಲ್ಲಿ ಅಂತಂದರೆ ಅದು ಕಿಚನ್. ಓಕೆ, ನಮ್ಮ ಪೂರ್ವಜರು ಯಾವುದೇ ಸೈನ್ಸ್ ಓದೋದೇ ನಮ್ಮ ಹೆಲ್ತ್ ಇಶ್ಯೂಸ್, ಒಂದು ಸಣ್ಣ ಪುಟ್ಟ ಹೆಲ್ತ್ ಇಶ್ಯೂಸಿಗೆ ಬಂದಾಗ ಮನೆಯಲ್ಲಿ ಇರುವಂತಹ ಇಂಗ್ರೀಡಿಯೆಂಟ್ಸನ್ನು ಬಳಸಿ ಹೀಲ್ ಮಾಡ್ಕೊಳ್ಳೋಕ್ಕೆ ನೋಡ್ತಾಯಿದ್ರು ಅಲ್ವಾ. ಸೊ ಅದಕ್ಕೇ ಜೀವನದಲ್ಲಿ ಪಾಠ ಅನ್ನೋದು ತುಂಬ ಮುಖ್ಯ ಆಗಿರುತ್ತೆ, ಜೀವನದ ಎಕ್ಸ್ಪೀರಿಯೆನ್ಸ್ ತುಂಬ ಮುಖ್ಯ ಆಗಿರುತ್ತೆ. ಹಾಗೆಯೇ ಇನ್ನೊಂದು ವಿಚಾರ ಹೇಳ್ತೀನಿ. ಈ ಹಿಂದೆ ಈಗ ಏನು ಮಕ್ಕಳಿಗೆ ಹೊಡೆಯೋಂಗಿಲ್ಲ, ಬೈಯೋಂಗಿಲ್ಲ ರೂಲ್ಸು, ಆದರೂ ಯಾರೂ ರೂಲ್ಸ್ನ ಫಾಲೋ ಮಾಡ್ತಾ ಇಲ್ಲ. ಆದರೆ ಹಿಂದೆ ತುಂಬ ಅಪರೂಪಕ್ಕೆ ಟೀಚರ್ಗಳು ಹೊಡಿತಾಯಿದ್ರು, ಏನೋ ಹೋಮ್ವರ್ಕ್ ಮಾಡಿಲ್ಲ, ಕೇಳ್ತಾ ಇಲ್ಲ ಅಂತ. ಓಕೆ, ಆದರೆ ಯಾವಾಗಲೂ ಹೊಡಿತಾ ಇರಲಿಲ್ಲ. ಆದರೆ ಇತ್ತೀಚೆಗೆ ನಾನು ನೋಡಿರೋದು ಮತ್ತು ನನಗೆ ಖುದ್ದು ಎಕ್ಸ್ಪೀರಿಯೆನ್ಸ್ ಆಗಿರೋದು, ನಮ್ಮ ಮನೆಯಲ್ಲೂ ಕೂಡ ಒಂದು ಪುಟ್ಟ ಪಾಪು ಇದೆ. ಸೊ ಅವರ ಸ್ಕೂಲಲ್ಲಿ ಮಾಡಿದೊಂದು ಎಕ್ಸ್ಪೀರಿಯೆನ್ಸ್ ಏನಪ್ಪ ಅಂದರೆ, ಯಾವ ಮಗು ವೀಕ್ ಇದೆ, ಯಾವ ಮಗು ಹೋಮ್ವರ್ಕ್ ಮಾಡ್ತಾಯಿಲ್ಲ, ಆ ಮಗುಗೆ ಯಾವ ಜಾಣ ಮಗು ಇದೆ ಆ ಜಾಣ ಮಗುವಿನ ಕೈಯಲ್ಲಿ ಮೂಗು ಹಿಡಿಸಿ ಕಪಾಳಕ್ಕೆ ಹೊಡೆಯೋದು, ಇದು ಮಾಡಬೇಡಿ. ಓಕೆ, ನೀವು ಪೇರೆಂಟ್ಸ್ ಕೂಡ ಕಪಾಳಕ್ಕೆ ಮಕ್ಕಳಿಗೆ ಹೊಡಿಬೇಡಿ. ಓಕೆ, ಯಾಕೆ ಅಂದರೆ ಈ ಏರಿಯಾ, ಈ ಕಿವಿ ಇದೆ, ಇಲ್ಲಿ ಕಪಾಳ ಇದೆ, ಇದು ಕಿವಿ ಇದೆ, ಕಿವಿಯ ನರಗಳು, ಕಿವಿಯ ಕೆಲವೊಂದು ನರಗಳಾಗಿರ್ಬೋದು
ಆರ್ಗನ್ಸ್ ಆಗಿದ್ದು ಒಳಗಡೆ ಏನಿದೆ ಅದು ಡ್ಯಾಮೇಜ್ ಆಗೋ ಸಾಧ್ಯತೆ ಇರುತ್ತೆ. ಕಪಾಳಕ್ಕೆ ಹೊಡೆದ್ರೆ ತಲೆ ಸುತ್ತು ಬರುತ್ತೆ, ಕಪಾಳಕ್ಕೆ ಹೊಡೆದ್ರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಸೊ ಅದಕ್ಕೆ ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ಕಪಾಳಕ್ಕೆ ಹೊಡಿಬೇಡಿ. ಇವಾಗ ನೀವು ಹೊಡೆದಾಗ ತಕ್ಷಣ ಒಂದು ಸ್ವಲ್ಪ ಉರಿ ನೋವು ಆಗ್ಬೋದು, ಆದರೆ ಮುಂದೆ ಅದು ಎಫೆಕ್ಟ್ ಆಗುತ್ತೆ. ಬಹುಶಃ ಇವಾಗ ನೀವು ಎಷ್ಟೋ ಜನಕ್ಕೆ ಕಿವಿ ನೋವು ಬರ್ತಾ ಇರ್ಬೋದು, ಟಿನಿಟಸ್ ಪ್ರಾಬ್ಲಮ್ ಆಗ್ತಾ ಇರ್ಬೋದು, ಆವಾಗವಾಗ ತಲೆ ಸುತ್ತಾ ಇರ್ಬೋದು, ರಾತ್ರಿ ಮಲಗೋವಾಗ ತಲೆ ಸುತ್ತಾಗ್ಬೋದು. ಓಕೆ, ಅಚಾನಕ್ಕಾಗಿ ಎದೆ ಡವ ಅನ್ನೋದು ಅಥವಾ ಎದೆಯಲ್ಲಿ ಚೆಸ್ಟಲ್ಲಿ ಪೇಯ್ನ್ ಬರ್ಬೋದು. ಸ್ಪೆಷಲಿ ಹಾರ್ಟ್ ರಿಲೇಟೆಡ್ ಪೇಯ್ನ್ ಬರ್ತಾ ಇರುತ್ತೆ. ಅದಕ್ಕೆಲ್ಲ ಕಾರಣ ಈ ಕಪಾಳಕ್ಕೆ ಹೊಡೆತ ತಿಂದಿರೋ ಕಾರಣ. ಓಕೆ, ಸೊ ಆದಷ್ಟು ಇದರಿಂದ ಹೊರಗಡೆ ಬನ್ನಿ. ಸೊ ಆದಷ್ಟು ನೀವು ನಿಮ್ಮ ಮಕ್ಕಳಿಗೆ ಹೊಡಿಬೇಡಿ, ಟೀಚರ್ಸು ಕೂಡ ನೀವು ಮಕ್ಕಳಿಗೆ ಹೊಡಿಬೇಡಿ. ಹಾಗೆ ಇನ್ನೊಂದು ಮಗುವಿಂದ ಇನ್ನೊಂದು ಮಗುವಿಗೆ ಅವಮಾನ ಮಾಡಿಬಿಡಿ. ಶಾಲೆಗೆ ಕಳಿಸೋದೇ ನಾವು ಸಹಬಾಳ್ವೆಯನ್ನು ಜೀವಿಸೋದು ಹೆಂಗೆ ಅಂತ ಕಲಿಯೋಕ್ಕೆ, ಒಬ್ರಿಗೊಬ್ರು ರೆಸ್ಪೆಕ್ಟ್ ಮಾಡೋದು ಹೆಂಗೆ ಅಂತ ಕಲಿಯೋಕ್ಕೆ, ಅದಕ್ಕೋಸ್ಕರನೇ ಶಾಲೆಗೆ ಕಳಿಸ್ತೀವಿ. ಇಲ್ಲಿ ನೀವೇನು ಮಾಡ್ತೀರಿ, ಬುದ್ಧಿ ಕಮ್ಮಿ ಇರೋ ಅಥವಾ ಪಾಠದಲ್ಲಿ ಜಾಸ್ತಿ ಮಾರ್ಕ್ಸ್ ತೆಗದೇ ಇರೋ ಓದದೇ ಇರೋ ಮಗುಗೆ ಚೆನ್ನಾಗಿ ಓದೋ ಮಗು ಹತ್ರ ಹೊಡಿಸ್ತೀರಿ. ಇದು ಅಪರಾಧ. ಓಕೆ, ಕ್ಷಮಿಸಿ, ಬೇರೆ ರೂಮಲ್ಲಿ ಸ್ವಲ್ಪ ಡಿಸ್ಟರ್ಬ್ ಆಯಿತು ಅಂತ ಹೇಳಿಬಿಟ್ಟು ನಾನು ಇನ್ನೊಂದು ರೂಮಲ್ಲಿ ಬಂದು ಹೇಳ್ತಾ ಇದ್ದೀನಿ. ಸೊ ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ಕಪಾಳಕ್ಕೆ ಹೊಡಿಬೇಡಿ. ಇದರಿಂದ ಬ್ರೈನ್ ಸ್ಟ್ರೋಕ್ ಆಗೋ ಚಾನ್ಸಸ್ ಇರುತ್ತೆ ಅಥವಾ ಬ್ರೈನ್ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಕಿವಿ ದೋಷ, ಕಣ್ಣಿನ ದೋಷಗಳು, ಹಾಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗೋ ಚಾನ್ಸಸ್ ಇರುತ್ತೆ. ವೀಕ್ನೆಸ್ ಸ್ಟಾರ್ಟ್ ಆಗುತ್ತೆ. ಬಹುಶಃ ನಿಮಗೆ ಈ ಥರದ ಪ್ರಾಬ್ಲಮ್ಸ್ಗಳು ಕಾಣಿಸ್ತಾ ಇರ್ಬೋದು. ಯಾವಾಗೋ ತಿಂದ ಏಟಿಂದ ಇನ್ಯಾವಾಗೋ ಸಮಸ್ಯೆಗಳು ಕಾಡ್ತಾ ಇರುತ್ತೆ. ಬಹುಶಃ ನಿಮ್ಮ ಮಕ್ಕಳು ಹೇಳ್ತಾ ಇರ್ಬೋದು, ಕಣ್ಣು ನೋವು ಬರ್ತಾ ಇರ್ಬೋದು, ಕಣ್ಣ ನೀರು, ಡ್ರೈನೆಸ್ಸು, ಕಿವಿ ಸ್ವಲ್ಪ ನೋವಾಗ್ತಾ ಇದೆ. ನೀವೇನು ಅನ್ಕೊಂತೀರಿ, ಶೀತಕ್ಕಾಗಿರುತ್ತೆ ಅಂತ ಹೇಳ್ತೀರಿ. ಶೀತಕ್ಕೆ ಆದಾಗ ಅಂದರೆ ವೆದರ್ ಚೇಂಜ್ ಆದಾಗ ಈ ಥರದೊಂದು ಸಮಸ್ಯೆ ಆದಾಗ ಅದು ಕಾಮನ್. ಓಕೆ, ನೇಚರಿಂದ ಬಂದಿರತಕ್ಕಂಥ ಒಂದು ಹೆಲ್ತ್ ಇಶ್ಯೂಸು, ಸಿಂಪ್ಟಮ್ಸ್ ಅಂತ ಹೇಳ್ಬೋದು. ಆದರೆ ಅದೇನೂ ಇಲ್ಲದೇ ಸಮಸ್ಯೆ ಆಗ್ತಾಯಿದೆ ಅಂತಂದಾಗ ಮೇಯ್ನಾಗಿ ಕಪಾಳಕ್ಕೆ ಹೊಡೆದಿರೋ ಒಂದು ಸಮಸ್ಯೆ. ಅದಕ್ಕೇ ನೀವು ಯಾವುದೇ ಕಾರಣಕ್ಕೂ ತಂದೆ ತಾಯಿಗಳು ನಿಮ್ಮ ಮಕ್ಕಳಿಗೆ ಕಪಾಳಕ್ಕೆ ಹೊಡಿಬೇಡಿ. ಅವ್ರಿಗೇನೋ ಬರ್ತಾ ಇಲ್ಲ, ಅವ್ರು ಏನೋ ಓದ್ತಾ ಇಲ್ಲ, ಕಲಿತಾ ಇಲ್ಲ ಅಂತ ಹೇಳಿಬಿಟ್ಟು ಅವರಿಗೆ ಕಪಾಳಕ್ಕೆ ಹೊಡಿಬೇಡಿ. ಹಾಗೆ ಟೀಚರ್ಸು ಕೂಡ ಕಪಾಳಕ್ಕೆ ಹೊಡಿಯೋಕ್ಕೆ ಹೋಗಬೇಡಿ. ಹಾಗೆಯೇ ಪೇರೆಂಟ್ಸ್ ಮೀಟಿಂಗ್ ಇದ್ದಾಗ ಅಟೆಂಡ್ ಆಗಿ ಈ ಥರದ್ದು ಏನಾದ್ರು ಸಮಸ್ಯೆ ಇತ್ತು ಅಂತಂದರೆ ಆ ಥರದ್ದು ಬೇಡ ಅಂತ ಹೇಳಿ. ಓಕೆ, ನಮ್ಮ ಮಕ್ಕಳಿಗೆ ಕಪಾಳಕ್ಕೆ ಹೊಡಿಬೇಡಿ ಅಂತ ಹೇಳಿ. ಓಕೆ, ಆ ಮಗು ಯಾವ ಒಂದು ವಿಷಯದಲ್ಲಿ ವೀಕ್ ಇದೆಯೋ ಅದನ್ನು ಆ ಮಗುಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳ್ಕೊಡಿ. ಓಕೆ, ನಾವು ಫೀಸ್ ಕಟ್ಟಿ ಕಲಿಸ್ತಾ ಇರೋದೇ ಅದಕ್ಕೆ, ಅಥವಾ ಗೌರ್ಮೆಂಟಿಗೆ ಸೇರಿಸಿದ್ರು ಕೂಡ ಗೌರ್ಮೆಂಟ್ ಕೂಡ ಅವ್ರಿಗೆ ಸ್ಯಾಲ್ರಿ ಕೊಡ್ತಾ ಇರೋದು ಅದಕ್ಕೇ. ನೀವು ನಿಮ್ಮ ಮನೆಯಲ್ಲಿ ಮಕ್ಕಳಿಗೆ ಪಾಠ ಮಾಡ್ಕೊಡೋಕ್ಕಾಗಲ್ಲ ಅಂತಲೇ ಟೀಚರು ಶಾಲೆ ಅಂತ ಇದೆ, ಟೀಚರ್ ಅಂತಿದೆ, ಅವ್ರ ಕೆಲಸ ಮಾಡಲಿ ಅಂತಲೇ ಇರೋದು ಅಲ್ವಾ. ಅದು ಪ್ರೈವೇಟ್ ಆಗಿದ್ರೂ ಸರಿ, ಗೌರ್ಮೆಂಟ್ ಆಗಿದ್ರೂ ಸರಿನಾ. ಸೊ ಈ ಒಂದು ವಿಚಾರವನ್ನು ಸೂಕ್ಷ್ಮ ವಿಚಾರ, ಇದು ತುಂಬಾ ಸೂಕ್ಷ್ಮ. ಓಕೆ, ನೀವೆಲ್ಲ ಹೊಡೆದು ಬಡ್ದು ನಮ್ಮ ಅಪ್ಪ ಅಮ್ಮ ಹೊಡೆದಿದ್ದಾರೆ, ನಮ್ಮ ಟೀಚರ್ಸ್ ಹೊಡೆದಿದ್ದಾರೆ, ನಾವು ಹಂಗೆ ಕಲ್ತಿದ್ದೀವಿ ಅಂತೆಲ್ಲ ಹೇಳಿ ಹೋಗ್ತಾ ಇದ್ದೀರಿ, ಬೇಡ. ಓಕೆ, ನಿಮಗೆ ಏನಾದರೂ ಈ ಥರದ ಹೆಲ್ತ್ ಇಶ್ಯೂಸ್ ಆಗಿದ್ರೆ, ಕಣ್ಣು ಕಾಣದೇ ಇರೋದಾಗಿರ್ಬೋದು, ಕಿವಿ ಕೇಳದೇ ಇರೋದಾಗಿರ್ಬೋದು, ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿರ್ಬೋದು, ತಲೆ ಸುತ್ತು ಬರ್ತಾ ಇರ್ಬೋದು, ಅಥವಾ ಹಾರ್ಟ್ ರಿಲೇಟೆಡ್ ಇಶ್ಯೂಸ್ ಆಗ್ತಾ ಇರ್ಬೋದು, ಇದಕ್ಕೆಲ್ಲ ಇದು ಮೇಯ್ನ್ ಕಾರಣ. ಹಾಗಾಗಿ ಯಾವುದೇ ಕಾರಣಕ್ಕೂ ಕಪಾಳಕ್ಕೆ ಮಕ್ಕಳಿಗೆ ಹೊಡಿಬೇಡಿ. ಜೊತೆಗೆ ಒಂದು ಮಗುವಿಂದ ಇನ್ನೊಂದು ಮಗುವಿಗೆ ಹರ್ಟ್ ಆಗೋ ಥರ ನಡೆಸಬೇಡಿ. ಶಾಲೆಯಲ್ಲಿ ಮಕ್ಕಳನ್ನು ಕಲಿಸೋದು ಎಲ್ಲರೂ ಒಂದಾಗಿ ಬದುಕಬೇಕು, ಒಗ್ಗಟ್ಟಾಗಿ ಬದುಕಬೇಕು, ಒಬ್ರಿಗೊಬ್ರು ಸಪೋರ್ಟ್ ಮಾಡಬೇಕು ಅನ್ನೋ ಒಂದು ಕಾಮನ್ ಸೆನ್ಸು, ಒಂದು ಸಾಮಾನ್ಯ ಜ್ಞಾನ, ಅದನ್ನು ಕಲಿಯೋಕ್ಕೋಸ್ಕರ ಶಾಲೆ ಅಂತ ಇರೋದು. ಸ್ಕೂಲಲ್ಲಿ ಅವಮಾನ ಮಾಡೋದನ್ನು ಹೇಳ್ಕೊಡ್ಬೇಡಿ ಟೀಚರ್ಸು. ಸೊ ನಿಮ್ಮ ಮಕ್ಕಳಿಗೆ, ಈಗ ನೀವು ಪೇರೆಂಟ್ಸ್ ನೋಡ್ತಾ ಇದ್ದರೆ ನಿಮ್ಮ ಮಕ್ಕಳಿಗೆ ಹೇಳಿ, ಈ ಥರದ್ದು ಏನಾದರೂ ಎನರ್ಜೀಸ್ ನಿಮ್ಮ ಶಾಲೆಯಲ್ಲಿ ನಡೀತಿದೆಯಾ ಅಂತ ಕೇಳಿ, ಹೌದು ಅಂತ ಅನ್ನೋದಾದರೆ ಪೇರೆಂಟ್ಸ್ ಮೀಟಿಂಗಿಗೆ ತಪ್ಪದೆ ಹೋಗಿಬಿಟ್ಟು ಈ ಒಂದು ವಿಚಾರವನ್ನು ತಲೆಗೆ ಹಾಕಿ. ಏನು, ಯಾವುದೇ ಕಾರಣಕ್ಕೂ ನಮ್ಮ ಮಗುವಿಂದ ಇನ್ನೊಂದು ಮಗುವಿಗೆ ಅವಮಾನ ಆಗದೇ ಇರೋ ನೋಡ್ಕೊಳ್ಳಿ. ಮೂಗು ಹಿಡಿಸಿ ಕಪಾಳಕ್ಕೆ ಹೊಡಿಸೋದನ್ನು ತಪ್ಪಿಸಿ. ನಿಮಗೂ ರೈಟ್ಸ್ ಇಲ್ಲ, ನಮ್ಮ ಮಗುಗೂ ರೈಟ್ಸ್ ಇಲ್ಲ ಅದನ್ನು ಹೊಡೆಯೋಕ್ಕೆ, ಅವಮಾನ ಮಾಡೋಕ್ಕೆ ಆ ಮಗುಗೆ ಯಾವುದೇ ರೈಟ್ಸ್ ಇಲ್ಲ. ಸೊ ಹಾಗೆ ಆ ಅವಮಾನವನ್ನು ಸಹಿಸೋ ಕೆಪಾಸಿಟಿ ಆ ಮಗುಗಿರೋದಿಲ್ಲ. ಓಕೆ, ನಿಮಗೆ ಯಾರಾದರೂ ಸಣ್ಣದಾಗಿ ಏನಾದ್ರು ಹೇಳಿದ್ರೆ ಅದು ಒಂಥರ ಅವಮಾನ ಅಥವಾ ನೋವು ಫೀಲ್ ಆಗ್ಬೋದು. ಅಂಥದ್ರಲ್ಲಿ ಒಂದು ಎಳೆ ಮಗುವಿನ ಮನಸ್ಸಿಗೆ ಹರ್ಟ್ ಆಗದೆ ಇರತ್ತಾ? ಆವಾಗ ಎಷ್ಟೊಂದು ಜನ ಇದೇ ಕಾರಣಕ್ಕೆ ಶಾಲೆಯಲ್ಲಿ ಬುಲಿ ಮಾಡ್ತಾರೆ ಅನ್ನೋ ಕಾರಣಕ್ಕೆ, ಓಕೆ, ಅಯ್ಯೋ ನೀನು ಓದಲ್ಲ, ನನ್ನ ಕೈಯಿಂದ ನಿನಗೆ ಹೊಡೆಸಿದ್ರು ಟೀಚರು,
ಈ ಥರ ಏನಾದ್ರು ಹೇಳ್ತು ಅಂದರೆ ಆ ಮಗುವಿನ ಮನಸ್ಸಿಗೆ ಎಷ್ಟು ಎಫೆಕ್ಟ್ ಆಗುತ್ತೆ ಅಂದರೆ ನಾನು ಶಾಲೆಗೆ ಹೋಗಲ್ಲ, ನಾನು ಓದೋಕ್ಕೆ ಹೋಗಲ್ಲ ಅನ್ನೋ ಮೈಂಡ್ ಸೆಟ್ಟಿಗೆ ಬಂತು ಅಂತಂದರೆ ಆ ಮಕ್ಕಳು ಖಂಡಿತವಾಗ್ಲೂ ಸ್ಕೂಲಿಗೂ ಹೋಗಲ್ಲ, ಓದೋ ಕಡೆ ಗಮನನೂ ಕೊಡಲ್ಲ. ಮೇಯ್ನಾಗಿ ಟೀಚರ್ ಕಂಡ್ರೆ ಭಯ, ಸಹಪಾಠಿಗಳ ಜೊತೆಗೆ ಅವಮಾನ ಫೇಸ್ ಮಾಡಬೇಕು. ಆ ಚಾಲೆಂಜಸ್ನ ಫೇಸ್ ಮಾಡೋಕ್ಕೆ ಅದು ಎಳೆ ಮನಸ್ಸು, ಎಳೆ ಹೃದಯ. ಸೊ ಇದನ್ನೆಲ್ಲ ನೀವು ಪೇರೆಂಟ್ಸ್ ಆ್ಯಂಡ್ ಟೀಚರ್ಸು ಗಮನದಲ್ಲಿ ಇಟ್ಕೊಳ್ಳಿ. ಓಕೆ, ಪೇರೆಂಟಿಂಗ್ ಮಾಡೋದು ಹೇಗೆ ಅಂತ ಹೇಳ್ತಾರೆ. ಪೇರೆಂಟಿಂಗ್ ಮಾಡೋಕ್ಕೆ ಯಾವುದೇ ಟ್ರೈನಿಂಗ್ ಸೆಂಟರ್ ಇಲ್ಲ. ಮೊದಲನೇದಾಗಿ ನಿಮ್ಮನ್ನು ನೀವು ಬದಲಾಯಿಸ್ಕೊಳ್ಳಿ. ನಿಮಗೆ ಕೋಪ ಬಂತು ಅಂತಂದರೆ, ಮಗು ಮೇಲೆ ಸಿಟ್ಟು ಬಂತು ಅಂತಂದರೆ, ನಿಮ್ಮ ಹಲ್ಲನ್ನು ಗಟ್ಟಿ ಹಿಡ್ಕೊಳ್ಳಿ, ಮುಷ್ಟಿ ಗಟ್ಟಿ ಹಿಡ್ಕೊಳ್ಳಿ, ಕಂಟ್ರೋಲ್ ಮಾಡ್ಕೊಳ್ಳಿ. ಆ ಮಗುವಿಗೆ ಹೇಳಬೇಕಾಗಿದ್ದ ರೀತಿಯಲ್ಲಿ ತುಂಬ ಈಸಿಯಾಗಿ ಹೇಳ್ಕೊಡಿ. ಓಕೆ, ತುಂಬ ಜನರಿಗೆ ಟ್ರೈನಿಂಗ್ ಆಗಿರುತ್ತೆ. ಓಕೆ, BEd DEd ಎಲ್ಲ ಟ್ರೈನಿಂಗ್ ಆಗಿರುತ್ತೆ. ಆದರೆ ಒಂದು ಮಗುವಿನ ಜೊತೆ ಹೆಂಗಿರಬೇಕು ಅನ್ನೋದು ಇನ್ನೂವರೆಗೂ ಯಾರು ಹೇಳ್ಕೊಟ್ಟಿಲ್ಲ. ಹೇಳ್ಕೊಟ್ರು ಅದನ್ನು ಮಾಡೋದಿಲ್ಲ. ಬಿಕಾಸ್ ಟೀಚರ್ಗೆ ಅವರ ಒಂದು ಪರ್ಸ್ನಲ್ ಇಶ್ಯೂಸು, ಅವರ ಫ್ಯಾಮಿಲಿ ಇಶ್ಯೂಸು ಅದನ್ನು ತಗೊಂಡು ಮಕ್ಕಳ ತಲೆ ಮೇಲೆ ಹಾಕ್ತಾರೆ. ಅಥವಾ ಸ್ಕೂಲಲ್ಲಿ ಅವರ ಹೆಡ್ ಮಿಸ್ಸು, ಹೆಡ್ ಮಾಸ್ಟರು ಅಥವಾ ಇನ್ಯಾರು ಇರ್ತಾರೆ ಅವ್ರಿಗಿಂತ ಮೇಲಧಿಕಾರಿಗಳು, ಸೊ ಅವ್ರು ಪ್ರೆಷರ್ ಹಾಕ್ತಾರೆ. ನಮಗೆ ಶಾಲೆಗೆ ರಿಸಲ್ಟ್ ಬೇಕು, ನಮ್ಮ ಶಾಲೆ ಹೆಸರು ಮಾಡಬೇಕು, ಸೊ ಅದಕ್ಕೆ ಟೀಚರ್ ಮೇಲೆ ಪ್ರೆಷರ್ ಹಾಕ್ತಾರೆ, ಚೆನ್ನಾಗಿ ಹೇಳ್ಕೊಡಿ ಅಂತೇಳಿ. ಓಕೆ, ಆ ಟೀಚರ್ ಮಕ್ಕಳ ಮೇಲೆ ಬಂದು ತಲೆ ಹಾಕ್ತಾರೆ. ಕೊನೆಗೆ ನೀವು ಮನೇಲಿ ಹೇಳ್ಕೊಡಿ ಅಂತೇಳಿ ಪೇರೆಂಟ್ಸ್ ತಲೆ ಮೇಲೂ ತಂದು ಹಾಕ್ತಾರೆ. ಹೌದಾ? ಸೊ ಅದಕ್ಕೆ ಈ ಒಂದು ಕೆಲವೊಂದು ಸೂಕ್ಷ್ಮ ವಿಚಾರಗಳನ್ನು ಅರ್ಥ ಮಾಡ್ಕೋಬೇಕು. ಎಲ್ಲರದ್ದು ಮನಸ್ಸು ಒಂದೇ ಥರ ಇರೋದಿಲ್ಲ, ಎಲ್ಲ ಮಕ್ಕಳು ಒಂದೇ ಥರ ಬೆಳೆಯೋದಿಲ್ಲ. ಹಾಗೆಯೇ ಮನೆಯ ಮೊದಲ ಪಾಠಶಾಲೆ ನಿಮ್ಮ ಮನೆಯಲ್ಲಿ ನೀವು ಹೇಗಿರಬೇಕು, ಒಬ್ರಿಗೊಬ್ರ ಜೊತೆ ಹೇಗಿರಬೇಕು, ಹೇಗೆ ಕಮ್ಯುನಿಕೇಟ್ ಮಾಡಬೇಕು, ಅದು ಕೂಡ ತುಂಬ ಇಂಪಾರ್ಟೆಂಟು. ಓಕೆ, ನೀವು ನಿಮ್ಮ ಮಗುಗೆ ಹೇಗೆ ಟೀಚ್ ಮಾಡ್ತೀರಾ ಮನೆಯಲ್ಲಿ, ಹಾಗೆ ನೀವು ಶಾಲೆಯಲ್ಲಿ ಹೇಗೆ ಟೀಚ್ ಮಾಡ್ತೀರಾ, ಇದು ಕೂಡ ತುಂಬ ಇಂಪಾರ್ಟೆಂಟು. ಓಕೆ, ಇನ್ನು ಡೆನ್ಮಾರ್ಕಲ್ಲಿ ಮಕ್ಕಳಿಗೆ ಹೊಡೆದ್ರೆ ಅಕಸ್ಮಾತಾಗಿ ಬೈದರೂ ಕೂಡ ಆ ಮಗುನ ಹ್ಯಾಂಡ್ ಓವರ್ ಮಾಡ್ಕೊತಾರೆ ಗೌರ್ಮೆಂಟು. ಆ ತಂದೆ ತಾಯಿಗಳ ಹತ್ರ ಆ ಮಗುಗೆ ಜಾಬ್ ಸಿಗೋವರೆಗೂ ಗೌರ್ಮೆಂಟ್ ಅವರನ್ನು ನೋಡ್ಕೊಳುತ್ತೆ. ಆದರೆ ತಂದೆ ತಾಯಿಗಳಿಂದ ದೂರ ಮಾಡ್ತಾರೆ. ತಂದೆ ತಾಯಿಗಳಿಗೆ ಪನಿಷ್ಮೆಂಟ್ ಇದೆ. ಓಕೆ, ಆದರೆ ನಮ್ಮ ದೇಶದಲ್ಲಿ ಆ ಥರದ್ದೊಂದು ಎನರ್ಜಿ ಇಲ್ಲ. ಅದು ಕ್ರಿಯೇಟ್ ಆದರೆ ಇನ್ನೂ ಒಳ್ಳೆಯದೇ. ಮಕ್ಕಳದ್ದು ಬೆಳವಣಿಗೆಗೂ ಒಳ್ಳೆಯದು, ಹೆಲ್ತ್ ವೈಸು ಒಳ್ಳೆಯದು, ಮೆಂಟಲ್ ಹೆಲ್ತು, ಎಮೋಷ್ನಲ್ ಹೆಲ್ತು, ಫಿಸಿಕಲ್ ವೈಸು ಹೆಲ್ತ್ಗೆ ತುಂಬಾ ಒಳ್ಳೆಯದು ಲೆಕ್ಕದಲ್ಲಿ. ಓಕೆ, ಬಟ್ ಅದನ್ನು ನಮ್ಮ ದೇಶ ಯಾವಾಗ ಜಾರಿಗೆ ತರುತ್ತೋ ಇಲ್ಲ ಗೊತ್ತಿಲ್ಲ. ತಂದರೆ ನಿಜವಾಗ್ಲೂ ಒಳ್ಳೆ ಪೇರೆಂಟಿಂಗ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಓಕೆ, ಎಷ್ಟೊಂದು ಟೈಮಲ್ಲಿ ನಿಮ್ಮ ಮಕ್ಕಳು, ಈಗ ಫಾರ್ ಎಕ್ಸಾಂಪಲ್ ನಾನು ತುಂಬ ಜನರ ಮಾತು ಕೇಳಿದ್ದೀನಿ, ನಮ್ಮ ಅಪ್ಪ ಹೊಡೆದ್ರು, ನಾನು ತಲೆ ಸುತ್ತಿದ್ದೆ, ಅದೇ ಕೊನೆ, ಆಮೇಲೆ ನಮ್ಮಪ್ಪ ಹೊಡೆದಿಲ್ಲ ಅಂತ. ಸೊ ಕೆಲವೊಂದು ಟೈಮಲ್ಲಿ ನೀವು ಹೊಡೆದಾಗ ಅಥವಾ ನೀವು ಗದರಿಸಿದಾಗ ಮಕ್ಕಳು ಸುಸು ಮಾಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಅಲ್ಲಿಗೆ ನೀವು ಅರ್ಥ ಮಾಡ್ಕೋಬೇಕು, ನಿಮ್ಮ ಮಕ್ಕಳಿಗೆ ಹೆದರಿಸಬಾರ್ದು, ಪ್ರೀತಿಯಿಂದ ಆದಷ್ಟು ಹೇಳ್ಕೊಡೋಕ್ಕೆ ಟ್ರೈ ಮಾಡಬೇಕು. ನಿಮ್ಮ ಕೈಯಲ್ಲಾಗಿಲ್ಲ ಅಂದರೆ ಅದೇ ವಿಚಾರನ ಇನ್ನೊಬ್ಬರ ಕೈಯಲ್ಲಿ ಇನ್ನೂ ಯಾರು ಚೆನ್ನಾಗಿ ಮನವರಿಕೆ ಮಾಡಿ ಹೇಳ್ತಾರೋ ಅಂಥವ್ರ ಹತ್ರ ಹೇಳಿಸ್ಬೇಕು. ಓಕೆ, ಸೊ ಆದಷ್ಟು ನಿಮ್ಮ ಮಕ್ಕಳ ಮನಸ್ಥಿತಿನ ಅರ್ಥ ಮಾಡಿಕೊಂಡು ಅವರಿಗೆ ಪಾಠವನ್ನು, ಆಟೋಟ ಚಟುವಟಿಕೆಯನ್ನು ಕಲಿಸ್ಕೊಡಿ. ಜೊತೆಗೆ ಕೆಲವು ಮಕ್ಕಳು ಓದೋದರಲ್ಲಿ, ಪಠ್ಯ ಪುಸ್ತಕವನ್ನು ಓದಿ ಎಕ್ಸಾಮ್ ಪಾಸ್ ಆಗೋದ್ರಲ್ಲಿ ಚುರುಕಾಗಿರ್ತಾರೆ. ಆದರೆ ಇನ್ನು ಕೆಲವರು ಅದರಲ್ಲಿ ವೀಕ್ ಇರ್ತಾರೆ, ಫಿಸಿಕಲ್ ಆ್ಯಕ್ಟಿವಿಟೀಸಲ್ಲಿ ಜಾಸ್ತಿ ಇರ್ತಾರೆ. ಓಕೆ, ಕೆಲವರಿಗೆ ಸಿಂಗಿಂಗ್ ಇಷ್ಟ ಆಗ್ಬೋದು, ಡ್ಯಾನ್ಸಿಂಗ್ ಇಷ್ಟ ಆಗ್ಬೋದು, ಇನ್ನು ವಾಲಿಬಾಲು, ಫುಟ್ಬಾಲು, ಥ್ರೋಬಾಲು, ಇನ್ಯಾವುದೋ ಆಟಗಳಲ್ಲಿ ಆಸಕ್ತಿ ಇರ್ಬೋದು, ಅಥವಾ ಕೆಲವರಿಗೆ ಸ್ವಿಮ್ಮಿಂಗ್ ಇಷ್ಟ ಇರ್ಬೋದು. ಇದು ನೀವು ಆ ಬಾಲ್ಯದಲ್ಲಿ ಮಕ್ಕಳನ್ನ ಗಮನಿಸಿದ್ರೆ ಗೊತ್ತಾಗುತ್ತೆ ಮಕ್ಕಳು ಏನು ಆಟ ಆಡ್ತಾಯಿದ್ದಾರೆ ನಿಮ್ಮ ಮನೇಲೆ. ಓಕೆ, ಅವರು ಡಾಕ್ಟರ್ ಆಟ ಆಡ್ತಾ ಇದ್ದಾರೋ, ಟೀಚರ್ ಆಟ ಆಡ್ತಾ ಇದ್ದಾರೋ, ಕಳ್ಳ ಪೊಲೀಸ್ ಆಟ ಆಡ್ತಾ ಇದ್ದಾರೋ, ಅದ್ರ ಮೇಲೆ ನೀವು ಗುರ್ತು ಹಿಡಿಬೋದು ನಿಮ್ಮ ಮಕ್ಕಳು ಮುಂದೆ ಫ್ಯೂಚರಲ್ಲಿ ಯಾವ ಒಂದು ಫೀಲ್ಡಿಗೆ ಹೋದರೆ ಅವರಿಗೆ ಗ್ರೋತ್ ಇರುತ್ತೆ ಅಂತ. ಸೊ ಇದನ್ನು ನೋಡಿಬಿಟ್ಟು ಅವ್ರಿಗೆ ಎಜುಕೇಷನ್ ಕೊಡ್ಸೋದು ಒಳ್ಳೆಯದು. ಓಕೆ, ಇಲ್ಲದಿದ್ದರೆ ಮುಂದೆ ಆ ಮಗು ಸಫರ್ ಮಾಡುತ್ತೆ. ನೀವು ಅಂತೀರಿ ಡಾಕ್ಟ್ರೇ ಓದು ಅಂತ, ಆ ಮಗುಗೆ ಪೊಲೀಸ್ ಆಗೋ ಆಸೆ ಇತ್ತೇನೋ, ಅಥವಾ ಮಿಲಿಟ್ರಿಗೆ ಸೇರ್ಬೇಕನ್ನೋ ಆಸೆ ಇತ್ತೇನೋ, ಅಥವಾ ಟೀಚರ್ ಆಗಬೇಕಂತ ಆಸೆ ಇತ್ತೇನೋ, ಅಥವಾ ಇನ್ಯಾವುದೋ ಕೋಚಿಂಗು, ಅಥವಾ ಇನ್ಯಾವುದೋ ಡ್ಯಾನ್ಸರ್ ಆಗಬೇಕು, ಕೊರಿಯೋಗ್ರಾಫರ್ ಆಗಬೇಕು, ಅಥವಾ ಡೈರೆಕ್ಟರ್ ಆಗಬೇಕು. ಓಕೆ, ಈ ಥರದ್ದು ಏನೋ ಒಂದು ಆಸಕ್ತಿ, ಕಲೆಯಲ್ಲಿ ಕೆಲವರಿಗೆ ಆಸಕ್ತಿ ಇರುತ್ತೆ, ಪೇಂಟಿಂಗಲ್ಲಿ ಕೆಲವರಿಗೆ ಆಸಕ್ತಿ ಇರುತ್ತೆ. ಸೊ ಅದನ್ನು ನೋಡಿ ನೀವು ಎಜುಕೇಷನ್ ಕೊಡಿಸೋದು ತುಂಬ ಒಳ್ಳೆಯದು, ಅದೇ ಅತ್ಯುತ್ತಮ. ಆವಾಗೇ ನಿಮ್ಮ ಮಗುಗೆ ನೀವು ನಿಜವಾಗ್ಲೂ ಪೇರೆಂಟ್ಸ್ ಮಾಡೋ ಸಪೋರ್ಟು. ಓಕೆ, ಇಲ್ಲ ಎಲ್ಲರ ಥರ ನೀನು ಶಾಲೆಗೆ ಹೋಗು, ಎಕ್ಸಾಮ್ ಬರೀ, ಮಾರ್ಕ್ಸ್ ಚೆನ್ನಾಗಿ ತಗೋ, ಜಾಬ್ ಅಪ್ಲೈ ಮಾಡಿ, ಇದಾಗಲ್ಲ. ಓಕೆ, ನಿಮ್ಮ ಮಗು ಜೀವನದಲ್ಲಿ ಸುಖವಾಗಿ, ಶಾಂತಿಯಿಂದ, ನೆಮ್ಮದಿಯಾಗಿ ಮತ್ತು ಅವರ ಜೀವನವನ್ನು ಜೀವಿಸುವಷ್ಟು ಮತ್ತು ಸೇವಿಂಗ್ ಮಾಡುವಷ್ಟು ಅಮೌಂಟನ್ನು ಅರ್ನಿಂಗ್ ಮಾಡೋ ಲೆವೆಲಲ್ಲಿ ನೀವು ಮಕ್ಕಳಿಗೆ ಎಜುಕೇಷನನ್ನು ಕೊಡಿಸ್ಬೇಕಾಗುತ್ತೆ. ಎಜುಕೇಷನ್ ಅಂದ ತಕ್ಷಣ
ಸ್ಕೂಲು ಕಾಲೇಜಿಗೆ ಹೋಗೋದು ಮಾತ್ರ ಅಲ್ಲ. ಎಜುಕೇಷನ್, ಸಂಗೀತನೂ ಎಜುಕೇಷನ್ನೇ, ಡ್ಯಾನ್ಸು ಎಜುಕೇಷನ್ನೇ, ರೇಖಿ ಹೀಲಿಂಗು ಎಜುಕೇಷನ್ನೇ, ಓಕೆ, ಟ್ಯಾರೋಟ್ ಕಾರ್ಡ್ ರೀಡಿಂಗ್ನು ಎಜುಕೇಷನ್ನೇ, ಓಕೆ. ಸೊ ಸ್ವಿಮ್ಮಿಂಗ್ ಕೂಡ ಅದು ಒಂದು ಎಜುಕೇಷನ್ನೇ, ಓಕೆ. ಫುಟ್ಬಾಲ್, ಥ್ರೋಬಾಲ್, ಇನ್ನು ಏನೇನು ಆಟೋಟ ಚಟುವಟಿಕೆ ಇದೆ ಅದಕ್ಕೆ ಎಜುಕೇಷನ್ನೇ. ಸೊ ಈಗಾಗಲೇ ನೀವು ನೋಡಿರ್ಬೋದು ನಮ್ಮ ಇಂಡಿಯಾದಲ್ಲಿ ಚೆಸ್ ಪ್ಲೇಯರು, ಓಕೆ, ಗೋಲ್ಡನ್ನು ತಗೊಂಬಂದು ಕೊಟ್ಟರು. ಹಾಗೆಯೇ ಅದೇ ಥರ ಸುಮಾರಷ್ಟು ಮಕ್ಕಳು ಇದ್ದಾರೆ. ಏನಂದರೆ ಪೇರೆಂಟ್ಸ್ ಏನು ಮಾಡ್ತಾ ಇದ್ದಾರೆ, ಆ ಮಕ್ಕಳಿಗೆ ಓದೋದ್ರಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂತಂದರೆ ಇನ್ಯಾವ ಒಂದು ಆ್ಯಕ್ಟಿವಿಟೀಸಲ್ಲಿ ಇಂಟ್ರೆಸ್ಟ್ ಇರುತ್ತೋ ಅಲ್ಲಿ ಅವರು ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡ್ತಾರೆ. ಪ್ರಾಮುಖ್ಯತೆ ಕೊಟ್ಟು ಅದರಲ್ಲಿ ಅವ್ರನ್ನ ಬೆಳೆಸ್ತಾ ಇದ್ದಾರೆ. ಓಕೆ, ಕೆಲವು ಅಥ್ಲೆಟಿಕ್ಸ್ ಇದ್ದಾರೆ. ಆ ಅಥ್ಲೆಟಿಕ್ಸ್ ಅಷ್ಟೇ, ಅವರ ಅಪ್ಪ ಅವ್ರು ಓದೋ ಕಡೆ ಗಮನ ಇಲ್ಲ, ಅಥ್ಲೆಟಿಕ್ ಕಡೆ ಗಮನ ಇದೆ. ರನ್ನಿಂಗ್ ರೇಸು, ರಿಲೇಲೆಲ್ಲ ಇಂಟ್ರೆಸ್ಟ್ ಇದೆ ಅಂದರೆ ನೋಡಿ, ಅದಕ್ಕೆ ಬೇಕಾಗಿರುವಂತಹ ಫಿಸಿಕಲ್ ಆ್ಯಕ್ಟಿವಿಟೀಸನ್ನು ಪ್ರಾಕ್ಟೀಸನ್ನು ಚಿಕ್ಕದ್ರಿಂದಲೇ ಕೊಟ್ಟಿದ್ದಕ್ಕೆ ಇವತ್ತು ಅವರು ಕೂಡ ವರ್ಲ್ಡಲ್ಲಿ ಗೋಲ್ಡ್ ಮೆಡಲಿಸ್ಟ್ ಆಗಿ ಹೊರಹೊಮ್ಮಿದ್ದಾರೆ. ಹೀಗೇ ನಿಮ್ಮ ಮಗುವಿಗೆ ಏನು ಆಸಕ್ತಿ ಇದೆ ಆ ಆಸಕ್ತಿಗೆ ಬೇಕಾಗಿರುವಂತಹ ಎಜುಕೇಷನನ್ನು ಕೊಡಿಸಿ ಸಪೋರ್ಟ್ ಮಾಡಿ. ಓಕೆ, ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಅಂದರೆ ಬೇಡ. ಉದಾಹರಣೆಗೆ ನಮ್ಮ ದೇಶದಲ್ಲಿ ಮೈಕಲ್ ಜಾಕ್ಸನ್ ಅಂತ ಹೇಳಿ ಕರೀತಾರೆ. ಯಾರು? ಪ್ರಭುದೇವ ಸರ್, ಡ್ಯಾನ್ಸ್ ಮಾಸ್ಟರು. ಸೊ ಅವರಿಗೂ ಅಷ್ಟೇ ಅವರು ಕೂಡ ಓದೋಕ್ಕೆ ಆಗಲಿಲ್ಲ, ತಲೆಗೆ ಹತ್ತಲಿಲ್ಲ ವಿದ್ಯೆ, ಹಾಗಾಗಿ ಸ್ಕೂಲ್ ಬಿಟ್ಟೆ, ಪಾಸ್ ಆಗಲಿಲ್ಲ, ಫೇಲ್ ಆದೆ. ಆಮೇಲೆ ಕೊನೆಗೆ ನನಗೆ ಡ್ಯಾನ್ಸಲ್ಲಿ ಇಂಟ್ರೆಸ್ಟ್ ಇದೆ ಅಂತ ಅನ್ನೋದಕ್ಕೆ ಡ್ಯಾನ್ಸ್ ಫೀಲ್ಡಿಗೆ ಬಂದೆ. ಅದಕ್ಕೆ ಸಪೋರ್ಟ್ ಅವ್ರ ಅಪ್ಪ ಮಾಡಿದ್ರು, ಅಮ್ಮ ಮಾಡಿದ್ರು. ಕರೆಕ್ಟಾ? ಸೊ ಹಾಗೆಯೇ ನಿಮ್ಮ ಮಗುಗೆ ಏನು ವಿಷಯದಲ್ಲಿ ಆಸಕ್ತಿ ಇದೆಯೋ ಅದಕ್ಕೆ ಪುಷ್ ಮಾಡಿ. ಅದು ನಿಜವಾದ ಜೀವನವನ್ನು ಜೀವಿಸೋ ಬೇಸಿಕ್ ಫೀಲ್ಡ್ ಏನಂತೀವಿ ನಾವು, ಅಡಿಪಾಯ. ಆ ಅಡಿಪಾಯ ಸ್ಟ್ರಾಂಗ್ ಇತ್ತು ಅಂತಂದರೆ ಮನೆ ಈಸಿಯಾಗಿ ಕಟ್ತೀವಲ್ವ, ಮನೆ ಸ್ಟ್ರಾಂಗ್ ಆಗಿರುತ್ತೆ, ಲಾಂಗ್ ಟರ್ಮ್ವರೆಗೂ ಗಟ್ಟಿಯಾಗಿ ಬಾಳುತ್ತೆ. ಗುಡುಗು, ಮಿಂಚು, ಬಿಸಿಲು, ಮಳೆ, ಚಳಿ ಅಂತ ಏನೂ ಇಲ್ಲದೆ ನಮ್ಮನ್ನು ಹೇಗೆ ಮನೆ ಪ್ರೊಟೆಕ್ಟ್ ಮಾಡುತ್ತೋ ಹಾಗೆ ನೀವು ಕೊಡಿಸುವಂತಹ ಎಜುಕೇಷನ್ನು ನಿಮ್ಮ ಮಗು ಕೊನೆಯವರೆಗೂ ಲೈಫ್ ಲೀಡ್ ಮಾಡೋಕ್ಕೆ ಬುನಾದಿಯಾಗಿರುತ್ತೆ. ಓಕೆ, ಇದನ್ನು ನೀವು ಗಮನದಲ್ಲಿಟ್ಕೊಂಡು ಮಾಡಿ. ಹಾಗೆಯೇ ತುಂಬ ಈಗ ಕೆಲವೊಂದು ಜಪಾನೀಸಲ್ಲೂ ಅಷ್ಟೇ, ಓಕೆ, ಅಲ್ಲೂ ಕೂಡ ಎಜುಕೇಷನ್ಗೆ, ಟೆಕ್ನಾಲಜಿಗೆ ಜಾಸ್ತಿ ಒತ್ತು ಕೊಡ್ತಾ ಇದ್ದಾರೆ. ಅಲ್ಲಿ ಈಗಲೇ ಪ್ರೀ ನರ್ಸರಿಯಲ್ಲಿನೇ ಮನೆಯಲ್ಲಿ ಕೆಲಸ ಮಾಡೋದು ಹೆಂಗೆ, ಒಬ್ರಿಗೊಬ್ರು ರೆಸ್ಪೆಕ್ಟ್ ಕೊಡೋದು ಹೆಂಗೆ, ಮನೆಯಲ್ಲಿ ಹೆಂಗಿರಬೇಕು, ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಹೆಂಗಿರಬೇಕು, ಹೊರಗಡೆ ಸಮಾಜದಲ್ಲಿ ಹೆಂಗಿರಬೇಕು, ಫ್ರೆಂಡ್ಸ್ ಜೊತೆಗೆ ಹೆಂಗಿರಬೇಕು, ಇದೆಲ್ಲವೂ ಬೇಸಿಕ್ ಟೀಚ್ ಮಾಡ್ತಾ ಇದ್ದಾರೆ. ನಮಗೆ ಜೀವನವನ್ನು ಜೀವಿಸೋಕ್ಕೆ ಬೇಸಿಕ್ ಟೀಚೇ ಬೇಕು. ಇಲ್ಲಿ ನಮ್ಮ ದೇಶದಲ್ಲಿ ಕೂಡ ಆ ಬೇಸಿಕ್ ಟೀಚ್ ಎನರ್ಜಿ ಬೇಕೇ ಬೇಕಾಗತ್ತೆ. ಶಿಕ್ಷಣದಲ್ಲೂ ಚೇಂಜಸ್ ಬೇಕು. ಆವಾಗಿನ ಕಾಲದಿಂದ ಇವಾಗಿನ ಕಾಲದವರೆಗೂ ಬ್ರಿಟಿಷರು ಬಂದು ನಮ್ಮ ದೇಶನ ಲೂಟಿ ಮಾಡಿ ಹೋದರು, ಅವ್ರು ಬಂದರು ನಮ್ಮ ದೇಶವನ್ನು ಹಾಳು ಮಾಡಿ ಹೋದರು. ಅದೇ ಕಲಿತಾ ಇದ್ವಿ, ಅದು ನಮಗೀಗ ನೆಸಸರಿ ಇಲ್ಲ. ಎಷ್ಟು ಓದಬೇಕು ಅಷ್ಟು ಓದಿದ್ರೆ ಸಾಕು. ಹೌದು, ನಮ್ಮ ದೇಶಕ್ಕೆ ಯಾರೋ ಬಂದಿದ್ದರು, ಹೋದರು, ಹಾಗೆ ನಮ್ಮ ದೇಶನೂ ಆಳ್ವಿಕೆ ಮಾಡಿದ್ರು. ಓಕೆ, ಇದೆಲ್ಲ ಓಕೆ, ನಮ್ಮ ಕೆಲವೊಂದು ಹಿಸ್ಟ್ರಿ ನಮಗೆ ಬೇಕು, ಆದರೆ ಅದು ಲಿಮಿಟಲ್ಲಿದ್ದರೆ ಸಾಕು. ಆದರೆ ಜೀವನವನ್ನು ಜೀವಿಸೋಕ್ಕೆ ಏನು ಬೇಕೋ ಆ ಒಂದು ಎಜುಕೇಷನ್ ಇಂಪಾರ್ಟೆಂಟು. ಈ ಒಂದು ವಿಚಾರದಲ್ಲಿ ಶಿಕ್ಷಣ ಇಲಾಖೆಯವರು ಅರ್ಥ ಮಾಡಿಕೊಂಡು ಶಿಕ್ಷಣ ವ್ಯವಸ್ಥೆಯನ್ನು, ಸಿಸ್ಟಮನ್ನು ಚೇಂಜ್ ಮಾಡಿದ್ರೆ ಒಳ್ಳೆಯದು. ಇದಕ್ಕೆ ನೀವು ಎಲ್ಲ ಪೇರೆಂಟ್ಸು ಪುಷ್ ಮಾಡಬೇಕು, ಹೇಳಬೇಕು, ನಮ್ಗೆ ಇಂಥ ಶಿಕ್ಷಣ ಬೇಕು, ನಮ್ಮ ಮಗುಗೆ ಈ ರೀತಿಯ ಶಿಕ್ಷಣ ಬೇಕು. ಇದನ್ನೆಲ್ಲ ನೀವು ಪೇರೆಂಟ್ಸ್ ಕೂಡ ಸಮಾಜದಲ್ಲಿ ಹೇಳಬೇಕು, ಒಮ್ಮತದಿಂದ ಸಹಕರಿಸಬೇಕು. ಆವಾಗ ನಮ್ಮ ಸಿಸ್ಟಮು ಚೇಂಜ್ ಆಗುತ್ತೆ, ಎಜುಕೇಷನು ಚೇಂಜ್ ಆಗುತ್ತೆ, ನಮ್ಮ ಮಕ್ಕಳು ಕೂಡ ತುಂಬಾ ಬುದ್ಧಿವಂತರಾಗ್ತಾರೆ. ಓಕೆ, ಇವಾಗಿನ ಮಕ್ಕಳೇ ನಾಳಿನ ಪ್ರಜೆಗಳು. ಸೊ ಇವಾಗಿನ ಮಕ್ಕಳು ಇದ್ದರೆ ನಮ್ಮ ದೇಶ ಮುಂದುವರೆದ ದೇಶ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಹಾಗೆಯೇ ಇನ್ನೊಂದು ವಿಚಾರ ಹೇಳ್ತೀನಿ. ಕೆಲವರಿಗೆ ಯಾರಿಗೆ ಪೇರೆಂಟಿಂಗ್ ಮಾಡೋದು ಹೆಂಗೆ ಏನು ಅಂತ ಗೊತ್ತಿಲ್ಲ ಅಂತಂದರೆ, ಸೊ ಗ್ಲೋಬಲ್ ಕನ್ನಡಿಗ ಬಲರಾಮ್ ಅಂತ ಹೇಳಿಬಿಟ್ಟು ಯೂಟ್ಯೂಬ್ ಚಾನಲ್ ಬಿಟ್ಟಿದ್ದಾರೆ. ನಾನು ಅವ್ರನ್ನ ಫಾಲೋ ಮಾಡ್ತೀನಿ. ಇಲ್ಲಿ ನಾನೇನು ಅವ್ರನ್ನ ಪ್ರಮೋಷನ್ ಮಾಡ್ತಾ ಇಲ್ಲ, ಹಾಗೆ ಅವರು ನನಗೆ ಡೈರೆಕ್ಟಾಗಿ ಏನೂ ಗೊತ್ತಿಲ್ಲ, ಬಟ್ ನಾನು ಅವ್ರನ್ನ ಫಾಲೋ ಮಾಡ್ತೀನಿ. ಅವರು ದೇಶ ವಿದೇಶಗಳನ್ನು ಸುತ್ತಿಸ್ಬಿಟ್ಟು ಅಲ್ಲಿಯ ಎಜುಕೇಷನ್ ಸಿಸ್ಟಮ್ ಆಗಿರ್ಬೋದು, ಅಥವಾ ಅಲ್ಲಿಯ ಜನಜೀವನದ ವ್ಯವಸ್ಥೆ ಆಗಿರ್ಬೋದು, ಸರ್ಕಾರದ ಸಿಸ್ಟಮ್ಸ್ ಆಗಿರ್ಬೋದು, ಇದನ್ನೆಲ್ಲ ತೋರಿಸ್ಕೊಡ್ತಾ ಇದ್ದಾರೆ. ಎಷ್ಟೋ ನಾಲೆಡ್ಜನ್ನು ನಾನು ಅಲ್ಲಿಂದ ಕಲಿತಾ ಇದ್ದೀನಿ. ಸೊ ಅದರಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದು ಸೀರೀಸ್ ಬಂದು ಡೆನ್ಮಾರ್ಕಿನ ಸೀರೀಸು. ಡೆನ್ಮಾರ್ಕಲ್ಲಿ ಶಿಕ್ಷಣ ವ್ಯವಸ್ಥೆ ಹೇಗಿದೆ, ಉದ್ಯೋಗದ ವ್ಯವಸ್ಥೆ ಹೇಗಿದೆ, ಆರೋಗ್ಯದ ವ್ಯವಸ್ಥೆ ಹೇಗಿದೆ, ರಾಜಕೀಯ ವ್ಯವಸ್ಥೆ ಹೇಗಿದೆ, ಆರ್ಥಿಕ ಪರಿಸ್ಥಿತಿ ಹೇಗಿದೆ, ಇದೆಲ್ಲ ಸ್ವಲ್ಪ ಡೀಟೇಲ್ ಆಗಿದೆ. ಅಲ್ಲಿ ಕನ್ನಡದವರೇ ಅವರ ಎಕ್ಸ್ಪೀರಿಯೆನ್ಸನ್ನು ಹೇಳಿರುವಂತಹ ಒಂದು ವಿಡಿಯೋ ಇದೆ. ನೀವು ಅಲ್ಲಿ ಹೋಗಿ ಸರ್ಚ್ ಮಾಡಿ, ಅಲ್ಲಿ ಪೇರೆಂಟಿಂಗ್ ಹೆಂಗಿರುತ್ತೆ, ಅಲ್ಲಿ ಮಕ್ಕಳನ್ನ ಹೆಂಗೆ ನೋಡ್ಕೊತಾರೆ ಅನ್ನೋದನ್ನು ನೀವು ನೋಡಿ ಇದು ಮಾಡ್ಬೋದು. ಓಕೆ, ಸೊ ಆಸಕ್ತಿ ಇರೋರು ಅದನ್ನು ನೋಡಿಬಿಟ್ಟು
ತಿಳ್ಕೊಳ್ಳಿ. ಯಾಕಂದರೆ ತಿಳ್ಕೊಳ್ಳೋದು ತಪ್ಪಿಲ್ಲ, ಜೀವನ ಪರ್ಯಂತ ನಾವು ತಿಳ್ಕೊಳ್ಳೋದು ಇರುತ್ತೆ ಸಾಯೋವರೆಗೂ. ಓಕೆ, ಈ ಕ್ಷಣದಿಂದ ನೆಕ್ಸ್ಟ್ ಕ್ಷಣನೂ ನಾವು ಒಂದಲ್ಲ ಒಂದು ವಿಚಾರವನ್ನು ತಿಳ್ಕೊಳ್ತಾ ಇರ್ತೀವಿ, ಕಲಿತಾ ಇರ್ತೀವಿ. ಕಲಿತು ಅದನ್ನು ಅಳವಡಿಸ್ಕೊಂಡು ಫಾಲೋ ಮಾಡಬೇಕು. ಸೊ ಸಾಧ್ಯ ಆದಷ್ಟು ಡೆನ್ಮಾರ್ಕಿಂದ ಎನರ್ಜೀಸ್ ಏನಿದೆ, ಆ ಒಂದು ಸಿಸ್ಟಮ್ ವ್ಯವಸ್ಥೆ ಏನಿದೆ ಅದನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋಕೆ ನೋಡಿ. ಯಾಕಂದರೆ ನಮ್ಮ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ, ನಮ್ಮ ಒಂದು ಸಾಮಾಜಿಕ ವ್ಯವಸ್ಥೆಯಲ್ಲಿ ಈ ಒಂದು ಬದಲಾವಣೆ ತರೋಕ್ಕೆ ಅಂದರೆ ಕಾನೂನಿನ ರೀತಿಯಲ್ಲಿ ತರ್ತಾ ಇಲ್ಲ. ಸೊ ಇನ್ಯಾವುದೋ ದೇಶದ ಕಾನೂನನ್ನು ನಾವು ಇಲ್ಲಿ ಪಾಲಿಸೋದ್ರಿಂದ ನಮ್ಮ ಲೈಫು, ನಮ್ಮ ಮಕ್ಕಳ ಲೈಫು, ಓಕೆ, ಮುಂದಿನ ಪೀಳಿಗೆಯ ಲೈಫು ಚೆನ್ನಾಗಿರುತ್ತೆ. ಇನ್ಯಾವುದೋ ಕಾನೂನನ್ನು ಅಂದರೆ ಒಳ್ಳೆ ಕಾನೂನು ಹೇಳ್ತಾರೆ, ಅದು ಒಳ್ಳೆ ಕಾನೂನನ್ನು ನಾವು ಪಾಲಿಸೋದ್ರಿಂದ ನಮಗೆ ಒಳ್ಳೆಯದು. ಸೊ ಇವತ್ತು ನೀವು ಅದನ್ನು ಫಾಲೋ ಮಾಡಿ, ನಿಮ್ಮನ್ನು ನೋಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸು ನಿಮ್ಮನ್ನು ನೋಡಿ, ಅಕ್ಕಪಕ್ಕದ ಮನೆಯವರು, ಹೀಗೆ ಅಕ್ಕಪಕ್ಕದ ಮನೆಯವ್ರನ್ನ ನೋಡಿ ಈ ಏರಿಯಾ, ಹೀಗೆ ಬದಲಾವಣೆ ಆಗೋಕ್ಕೆ ಸಾಧ್ಯ ಆಗುತ್ತೆ. ಸಾಧ್ಯ ಆದಷ್ಟು ನೀವು ಕೂಡ ಟ್ರೈ ಮಾಡಿ. ಮಕ್ಕಳಿಗೆ ಕೋಪ ಬಂದಾಗ ಕೋಪ ಮಾಡ್ಕೊಳ್ಳೋದನ್ನು ಕಂಟ್ರೋಲ್ ಮಾಡ್ಕೊಳ್ಳಿ. ಹೊಡೆಯೋದು ಬೈಯೋದನ್ನು ಕಮ್ಮಿ ಮಾಡಿಬಿಟ್ಟು ಅವ್ರಿಗೆ ಯಾವ ಒಂದು ವೇಯಲ್ಲಿ ಎಷ್ಟು ಸಮಾಧಾನ ಆಗುತ್ತೋ ಅಷ್ಟು ಸಮಾಧಾನವಾಗಿ ಹೇಳ್ಕೊಳ್ಳಿ. ಇದರಿಂದ ನೀವು ಪಾಠ ಕಲಿತೀರಿ. ಏನಂದರೆ ಕೋಪ ಕಂಟ್ರೋಲ್ ಮಾಡ್ಕೊಳ್ಳೋದು ಹೇಗೆ, ಬೈಯೋದು ಕಂಟ್ರೋಲ್ ಮಾಡ್ಕೊಳ್ಳೋದು ಹೇಗೆ, ಹೊಡೆಯೋದು ಕಂಟ್ರೋಲ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ನೀವು ಕಲ್ತ್ಕೊತೀರ. ಇದು ಕೂಡ ನಿಮ್ಮ ಅಂತರಾಳದ ಜೀವನದಲ್ಲಿ ಕಲಿಬೇಕಾಗಿರ್ತಕ್ಕಂಥ, ಸೋಲ್ ವೈಸ್ ಕಲಿಬೇಕಾಗಿರ್ತಕ್ಕಂಥ ಒಂದು ಎನರ್ಜಿ. ಓಕೆ, ಹಾಗೆಯೇ ಹೊಸ ಹೊಸ ವಿಚಾರಗಳನ್ನು ನೀವು ಕಲಿತಾ ನಿಮ್ಮ ಮಕ್ಕಳಿಗೆ ತಿಳಿಸ್ಕೊಡಿ. ಮಕ್ಕಳಿಗೆ ಯಾವ ಒಂದು ವಿಚಾರವಾಗಿ ಅವ್ರಿಗೆ ಆಸಕ್ತಿ ಇರುತ್ತೆ ಆ ಒಂದು ವಿಚಾರದಲ್ಲಿ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡಿ. ಓಕೆ, ಸದ್ಯಕ್ಕೆ ಇದಿಷ್ಟೇ ಹೇಳಬೇಕಾಗಿತ್ತು. ಮೇಯ್ನಾಗಿ ಕಪಾಳಕ್ಕೆ ಹೊಡಿಬಾರ್ದು ಅನ್ನೋ ಒಂದು ವಿಚಾರವನ್ನೇ ನಾನಿಲ್ಲಿ ಹೇಳಬೇಕಂತ ಇದ್ದು. ಸೊ ಯಾವಾಗಲೂ ನೆನಪಿಟ್ಕೊಳ್ಳಿ, ನೀವು ಹೊಡೆತ ತಿನ್ನೋಕ್ಕೆ ಹೋಗಬೇಡಿ, ಬೇರೆಯವ್ರಿಗೂ ಹೊಡೆಯೋಕ್ಕೆ ಹೋಗ್ಬೇಡಿ. ಸ್ಪೆಷಲಿ ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ಈ ಒಂದು ಭಾಗದಲ್ಲಿ ಹೊಡೆಯೋಕ್ಕೆ ಹೋಗ್ಬೇಡಿ. ನಿಮಗೆ ಗೊತ್ತಿರಲ್ಲ, ಸಿಟ್ಟಲ್ಲಿ ಹೊಡೆದಿರ್ತೀರ, ಅದು ಎಷ್ಟು ಪ್ರೆಷರಲ್ಲಿ ಆ ಹೊಡೆತ ಬಿದ್ದಿರುತ್ತೆ ಅನ್ನೋದು ಗೊತ್ತಿರಲ್ಲ. ಓಕೆ, ಅದೊಂದು ಹೊಡೆತ ಬಿದ್ದಿರೋದ್ರಿಂದ ಸುಮಾರಷ್ಟು ಸಮಸ್ಯೆಗಳು ಮಕ್ಕಳಿಗಾಗತ್ತೆ. ಇವತ್ತು ನೀವು ಹೊಡೆದಿರ್ತೀರಿ, ಗೊತ್ತಿರಲ್ಲ, ಸ್ವಲ್ಪ ದಿನ ಬಿಟ್ಟು ಮಗುಗೆ ಚಕ್ಕರ್ ಬರೋದು, ಅಂದರೆ ತಲೆ ಸುತ್ತು ಬರೋದು, ಕಿವಿ ನೋವಾಗೋದು, ಕಣ್ಣಿನ ದೋಷಗಳು ಉಂಟಾಗೋದು, ಅಥವಾ ಇಲ್ಲಿ ನರಗಳು, ವೇಗಸ್ ನರದಲ್ಲಿ ಊತ ಬರೋದು, ಹಾರ್ಟಿಗೆ ಸಂಬಂಧಪಟ್ಟಂಗೆ ಪ್ರಾಬ್ಲಮ್ ಆಗೋದು, ಅಥವಾ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ. ಸೊ ಇದೆಲ್ಲ ಆಗಿದೆ. ಅಥವಾ ಮಕ್ಕಳಿಗೆ ಭೇದಿ ಆಗುವಂತಹ ಚಾನ್ಸಸ್ ಕೂಡ ಇರುತ್ತೆ. ಪುಕ್ಲತನ, ಹೆದರಿಕೆ, ಭಯ ಎಲ್ಲ ಬಿದ್ದುಬಿಡತ್ತೆ. ಸೊ ಇದರಿಂದ ಆ ಮಕ್ಕಳಲ್ಲಿ ಫೋಬಿಯಾ ಇನ್ಕ್ಲೂಡ್ ಆಗಿಬಿಡತ್ತೆ, ಚೈಲ್ಡ್ಹುಡ್ ಟ್ರಾಮಾಗಳು ಶುರು ಆಗಿಬಿಡತ್ತೆ. ಸೊ ಅದಕ್ಕೆ ಅವುಗಳನ್ನೆಲ್ಲ ಅವಾಯ್ಡ್ ಮಾಡಬೇಕು ಅಂದರೆ ಮೊದಲನೇದಾಗಿ ನೀವು ಮಕ್ಕಳ ಮೇಲೆ ಕೋಪ ಮಾಡೋದು ಮತ್ತು ಕೈ ಮಾಡೋದು, ಬೈಯೋದು, ಇವುಗಳನ್ನು ಸ್ಟಾಪ್ ಮಾಡಬೇಕು. ಆವಾಗ ಮಾತ್ರ ನಿಮ್ಮ ಮಕ್ಕಳಿಗೆ ಸರಿ ಹೋಗುತ್ತೆ. ಇಲ್ಲಾಂದರೆ ನೀವೇನು ಮಾಡಿರ್ತೀರಿ, ಡಾಕ್ಟ್ರ್ ಹತ್ರ ಹೋಗಿರ್ತೀರಿ, ಹಿಂಗೆ ಯಾಕೋ ತಲೆ ಸುತ್ತಂತದೇನೆ, ಯಾಕೋ ಕೈ ನೋವಂತದೇನೆ, ಕಣ್ಣು ಕಿವಿ ನೋವು ಈ ಥರ ಎಲ್ಲ ಹೇಳ್ತಿದ್ದಾರೆ ಅಂತಾರೆ. ಅದಕ್ಕೆ ಏನೋ ಗೊತ್ತಿರಲ್ಲ. ಸೊ ಸದ್ಯಕ್ಕೆ ಏನೋ ಒಂದು ಮೆಡಿಸಿನ್ ಕೊಟ್ಟಿರ್ತಾರೆ, ಅದು ಮಕ್ಕಳಿಗೆ ವಾಸಿ ಆಗಲ್ಲ. ಕಾರಣ ಇದೆ. ಓಕೆ, ಹಾಗಾಗಿ ಆದಷ್ಟು ಇಂತಹ ಒಂದು ನೆಗೆಟಿವ್ ಎನರ್ಜಿ ಅಂತಂದರೆ ಇದೆ, ನಿಮ್ಮ ಕೋಪ, ನೀವು ತಗೊಂಡಿರ್ತಕ್ಕಂಥ ಆ್ಯಕ್ಷನ್, ಹೊಡೆತ, ಬೈಗುಳ ಆ್ಯಕ್ಷನ್. ಸೊ ಇವನ್ನೇ ನಾವು ನೆಗೆಟಿವ್ ಎನರ್ಜಿ ಅಂತ ಕರಿತೀವಿ. ಇದನ್ನು ಆದಷ್ಟು ನಿಮ್ಮ ಒಳಗೆ ಕಮ್ಮಿ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಬೇಕು. ನೀವೆಷ್ಟು ಟ್ರೈ ಮಾಡ್ತೀರೋ ಅಷ್ಟು ಒಳ್ಳೆಯದು. ನಾನು ಕೂಡ ಅಷ್ಟೇ, ನಮ್ಮ ಪಾಪು ಬರ್ತಾನೆ, ಅವನಿಗೇನು ಗೊತ್ತಾಗಲ್ಲ, ಅಥವಾ ಏನೋ ಒಂದು ತಂಟೆ ಮಾಡಿರ್ತೀನಿ, ನನ್ನ ಕೈ ಹಿಂಗೆ ಹೋಗುತ್ತೆ, ಆದರೆ ನಾನು ಪಟ್ಟಂತ ಈಗ ಮುಷ್ಟಿ ಮಾಡಿಬಿಟ್ಟು ಕೋಪನ ಕಂಟ್ರೋಲ್ ಮಾಡ್ತೀನಿ. ಆಮೇಲೆ ಸಮಾಧಾನ ಸ್ವಲ್ಪ ಡೀಪ್ ಬ್ರೆತ್ ತೊಗೊಳ್ತೀನಿ. ಯಾಕಂದರೆ ಕೋಪ ಬಂದಾಗ ಬಲಗಡೆ ನಾಸ್ಟ್ರಲ್ಸು ಆ್ಯಕ್ಟಿವ್ ಆಗುತ್ತೆ. ಸೊ ಸ್ವಲ್ಪ ಡೀಪ್ ಬ್ರೆತ್ ತೊಗೊಂಡಾಗ ಎಡಗಡೆ ಆ್ಯಕ್ಟಿವೇಟ್ ಆಗುತ್ತೆ. ಆವಾಗ ನಾನು ಕೂಲ್ ಆಗ್ತೀನಿ. ಕೂಲ್ ಆಗಿದ ತಕ್ಷಣ ನನ್ನ ಕೋಪ ಕಮ್ಮಿ ಆಗುತ್ತೆ. ಸೊ ಇದು ಕೂಡ ನಾನು ಡೇ ಬೈ ಡೇ ಕಂಟ್ರೋಲ್ ಮಾಡಿದ್ದು. ನನಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ, ಬಟ್ ಆ ಕೋಪವನ್ನು ಡೇ ಬೈ ಡೇ ಕಂಟ್ರೋಲ್ ಮಾಡಿಕೊಂಡೆ. ಯಾಕಂದರೆ ನಾನು ಕಲಿತಾ ಇದ್ದೀನಿ, ಕಲಿಸ್ತಾ ಇದ್ದೀನಿ. ಸೊ ಹಾಗಾಗಿ ನೀವು ಕೂಡ ನಿಮ್ಮನ್ನು ನೀವು ಬದಲಾಯಿಸ್ಕೊಳ್ತಾ ನಿಮ್ಮ ಮಕ್ಕಳ ಒಂದು ಉಜ್ವಲ ಭವಿಷ್ಯಕ್ಕೆ ಒಳ್ಳೆ ಬುನಾದಿಯನ್ನು ಹಾಕ್ಕೊಳ್ಳಿ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹಾಗೆ ಈ ವಿಡಿಯೋನ ಶೇರ್ ಮಾಡಿ. ತುಂಬ ಜನ ಪೇರೆಂಟ್ಸಿಗೆ ಇದರ ಅಗತ್ಯ ಇರುತ್ತೆ, ತುಂಬ ಜನ ಟೀಚರ್ಸಿಗೂ ಇದರ ಅಗತ್ಯ ಇರುತ್ತೆ. ಸೊ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಆಲ್.